ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಚನ್ನಬಸವಯ್ಯ ಹಿರೇಮಠ. ಪ್ರಾಚೀನ ಕರ್ನಾಟಕದ ರಾಜಕೀಯ ವಿಭಾಗಗಳನ್ನು ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಲ್ಲಿ ಬಂದಿದ್ದೇನೆ. ಕಳೆದ ಸಂಚಿಕೆಯಲ್ಲಿ ಎಡದರೆ ನಾಡಿನ ಭೌಗೋಳಿಕ ವ್ಯಾಪ್ತಿಯನ್ನು ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಇವತ್ತು ಎಡದರೆ ನಾಡಿನ ಪದನಿಷ್ಪತ್ತಿ ಮತ್ತು ಈ ವಿಭಾಗದಲ್ಲಿ ಸೇರಿಕೊಳ್ಳುವಂತಹ ಹಲವು ಉಪವಿಭಾಗಗಳನ್ನು ಕುರಿತು ಕೆಲವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಎಡದೊರೆ ನಾಡು ತಮಿಳು ಶಾಸನಗಳಲ್ಲಿ ಇಡೈ ತುರೈ ಎಂದು ಕಾಣಿಸಿಕೊಳ್ಳುತ್ತೆ. ದ್ರಾವಿಡ ಭಾಷೆಗಳಲ್ಲಿ ಈ ಎ ವ್ಯತ್ಯಾಸಗಳು ಸಾಮಾನ್ಯವಾಗಿ ನಡೆಯುತ್ತವೆ. ಅಂದರೆ ಇಕಾರ ಏಕಾರವಾಗಿ ಬದಲಾವಣೆಗೊಳ್ಳುವುದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ. ಆ ಹಿನ್ನೆಲೆಯಲ್ಲಿ ತಮಿಳು ಶಾಸನಗಳಲ್ಲಿ ಕಾಣಿಸಿಕೊಳ್ಳುವಂಥ ಇಡೈ ಎನ್ನುವಂಥದ್ದು ಕನ್ನಡಕ್ಕೆ ಬಂದಾಗ ಅದು ಎಡೆ ಎಂದು ಬದಲಾವಣೆಗೊಂಡಿದ್ದನ್ನು ನಾವು ಕಾಣುತ್ತೇವೆ. ಕನ್ನಡದ ಅನೇಕ ಶಾಸನಗಳು ಈ ಪ್ರದೇಶದಲ್ಲಿ ಅದನ್ನು ಎಡೆ ಅಂತಲೇ ಕರೆದಿದ್ದಾವೆ. ಎಲ್ಲೋ ಕೆಲವು ಶಾಸನಗಳು ಮಾತ್ರ ಎಡ ಎನ್ನುವಂಥ ಪದಗಳಲ್ಲಿ ಬಳಕೆಯಾಗಿದ್ದಾವೆ. ಇದು ಲಿಪಿಕಾರನ ದೋಷವೋ ಅಥವಾ ಬೇರೆ ಕಾರಣವೋ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ. ಅದೇನಿದ್ರೂ ಬಹುತೇಕ ಶಾಸನಗಳು ಎಡೆ ಎನ್ನುವ ಪದವನ್ನೇ ಬಳಸಿರುವುದರಿಂದ, ತಮಿಳು ಶಾಸನಗಳಲ್ಲಿ ಇಡೆ ಎನ್ನುವುದೇ ಬಳಕೆಯಾಗಿರುವುದರಿಂದ ಇದರ ಮೂಲ ರೂಪ ಎಡೆ ಅಂತಲೇ ನಾವು ಪರಿಭಾವಿಸಿಕೊಳ್ಳುವುದು ಸರಿಯಾದಂಥ ಒಂದು ಕ್ರಮವಾಗಿದೆ. ಎಡೆ ಎನ್ನುವ ಪದಕ್ಕೆ ಹಲವು ಅರ್ಥಗಳು ಇವೆ. ಸ್ಥಳ, ದಂಡೆ, ನಡುವೆ ಇತ್ಯಾದಿ ಅರ್ಥಗಳು ಕನ್ನಡ ನಿಘಂಟುಗಳಲ್ಲಿ ನೀಡಿದ್ದಾರೆ. ಆದರೆ ತಮಿಳು ಭಾಷೆಯಲ್ಲಿ ಬಳಕೆಯಾಗಿರ್ತಕ್ಕಂಥ ಇಡೈ ಎನ್ನುವಂಥ ಪದಕ್ಕೆ ಕುರುಬರು ಅನ್ನುವಂಥ ಒಂದು ಅರ್ಥ ಇದೆ. ಇದರ ಜೊತೆಗೆ ತಮಿಳಿನ ಪ್ರಾಚೀನ ಗ್ರಂಥವಾಗಿರುವಂತಹ ಶಿಲಪ್ಪದಿಗಾರದಲ್ಲಿ ಇಡೈಯರ್, ಅಂಡರ್, ಕುರುಂಬರ್, ಒಡುಗರ್ ಎನ್ನುವಂತಹ ಜನಾಂಗಗಳ ಮಾಹಿತಿ ಸಿಗುತ್ತೆ. ಇದರ ಜೊತೆಗೆ ತಮಿಳಿನ ಸಂಗಮ ಸಾಹಿತ್ಯದಲ್ಲಿ ಇಡೈಚೇರಿ ಎನ್ನುವಂಥ ಒಂದು ಪದ ಕಾಣಸಿಗುತ್ತೆ. ಇಡೈಚೇರಿ ಎಂದರೆ ಕುರುಬ ಜನಾಂಗದವರು ವಾಸಿಸುತ್ತಿದ್ದಂಥ ಪ್ರದೇಶ ಅಂತ ಅರ್ಥ. ಈ ಎರಡೂ ಮಾಹಿತಿಗಳನ್ನು ಆಧರಿಸಿ ಹೇಳುವುದಾದರೆ ಇಡೆ ಅಥವಾ ಎಡೆ ಎನ್ನುವಂಥದ್ದು ಕುರುಬ ಜನಾಂಗದವರು ವಾಸಿಸುತ್ತಿದ್ದಂಥ ಪ್ರದೇಶ ಅನ್ನುವುದು ಸ್ಪಷ್ಟವಾಗುತ್ತೆ. ಆದ್ದರಿಂದ ಕನ್ನಡ ನಿಘಂಟುಗಳು ಹೇಳುವಂಥ ನಡುವೆ, ಮಧ್ಯ ಎನ್ನುವಂಥ ಅರ್ಥಕ್ಕಿಂತ ಈ ಅರ್ಥವೇ ಹೆಚ್ಚು ಸೂಕ್ತ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇದರ ಜೊತೆಗೆ ಈ ಎಡೆ ಅನ್ನುವಂಥದ್ರ ಮುಂದೆ ಸೇರಿಕೊಂಡಿರ್ತಕ್ಕಂಥ ತೊರೆ ಎನ್ನುವಂಥದ್ದು ಅದು ನದಿಯನ್ನು ಸೂಚಿಸುತ್ತೆ. ತಕಾರ ದಕಾರ ಆದೇಶವಾಗಿ ಬಂದಿರುವ ಸಂದರ್ಭಕ್ಕೆ ಅದು ದೊರೆ ಅಂತ ತಿಳ್ಕೊಂಡು ಬದಲಾವಣೆ ಆಗುತ್ತೆ. ಹೀಗೆ ಇಡೈ ತೊರೆ, ಎಡೆದೊರೆ ಎಂದು ಬದಲಾವಣೆಯಾಗಿದ್ದನ್ನು ನಾವು ಇಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಿದೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನದಿಯ ಪಕ್ಕದಲ್ಲಿ ವಾಸಿಸುತ್ತಿದ್ದಂಥ ಒಂದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಒಂದು ಜನಾಂಗ ಅದು ಕುರುಬರು, ಒಡುಗರು ಇತ್ಯಾದಿ ಜನಾಂಗಗಳು ಅನ್ನುವುದು ನಮಗೆ ಸ್ಪಷ್ಟವಾಗುತ್ತೆ. ಹಾಗಾಗಿ ಇವರೆಲ್ಲ ಕೃಷಿ ಮೂಲ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಈ ಪ್ರದೇಶ ಅದು ಕೃಷ್ಣ ತುಂಗಭದ್ರಾ ನದಿಗಳ ಸಂಗಮ ಪ್ರದೇಶ ಏನಿದೆಯಲ್ಲ, ಇದು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಭೂಮಿಯನ್ನು ಒಳಗೊಂಡಿದೆ. ಇದರ ಹಾಗೆಯೇ ಮೈಸೂರು ಪ್ರದೇಶದಲ್ಲಿ ಇವತ್ತೇನು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಕಟ್ಟಿದ್ದಾರೆ, ಆ ಪ್ರದೇಶವೂ ಕೂಡ ಎಡೆದೊರೆ ಅಂತ ತಿಳ್ಕೊಂಡೇ ಕಳಿಸ್ಕೊಳ್ತಾ ಇದೆ. ಹಾಗಾದ್ರೆ ಅದು ಕೂಡ ಕಾವೇರಿ ಪ್ರದೇಶದೊಳಗಿರುವಂಥ ಪ್ರದೇಶವೂ ಕೂಡ ಅದು ಫಲವತ್ತಾಗಿರ್ತಕ್ಕಂಥ ಭೂಮಿಯಿಂದ ಕೂಡಿರುವಂಥ ಒಂದು ಪ್ರದೇಶ. ಹಾಗಾಗಿ ಎಲ್ಲಿ ನದಿಗಳು ಸಮೃದ್ಧವಾಗಿ ಹರಿದಿವೆಯೋ ಅಲ್ಲಿ ಕೃಷಿಯನ್ನ ಪ್ರಧಾನ ಉದ್ಯೋಗ ಮಾಡಿಕೊಂಡಿರ್ತಕ್ಕಂಥ ಜನರು ವಾಸಿಸುತ್ತಿದ್ದರು. ಆ ಕಾರಣಕ್ಕಾಗಿ ಕಾವೇರಿ ಪ್ರದೇಶದಲ್ಲಿ ಒಡುಗರು, ಕುರುಂಬರು ವಾಸಿಸಿದ ಹಾಗೆ
ರಾಯಚೂರು ಪ್ರದೇಶದಲ್ಲಿ ಕೂಡ ಈ ಕುರುಬ ಜನಾಂಗದವರು ವಾಸಿಸುತ್ತಿದ್ದರು ಅಂತಿಕೊಂಡು ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಈ ಎಡೆದೊರೆ ಎನ್ನುವಂಥದ್ದು, ಎಡೆ ಎನ್ನುವ ಸಂದರ್ಭದಲ್ಲಿ ಕುರುಬರು ಅಂತ ತಿಳ್ಕೊಂಡು, ತೊರೆ ಎನ್ನುವಂಥ ಸಂದರ್ಭದಲ್ಲಿ ಅದು ನದಿ ಅಂತ ತಿಳ್ಕೊಂಡು ಹೇಳುತ್ತಾ, ಇದು ಜನಾಂಗವಾಚಿ ಮತ್ತು ನಿಸರ್ಗವಾಚಿ ಎರಡೂ ಪದಗಳು ಸೇರಿಕೊಂಡು ಸೃಷ್ಟಿಯಾಗಿರ್ತಕ್ಕಂಥ ಒಂದು ಸಮಸ್ತ ಪದ ಅಂತಿಕೊಂಡು ಹೇಳ್ಬೋದು. ಇಂತಹ ಪ್ರದೇಶವು ರಾಜಕೀಯ ಸಂದರ್ಭಕ್ಕೆ ಒಂದು ಆಡಳಿತ ವಿಭಾಗವಾಗಿ ಮಾರ್ಪಟ್ಟಾಗ ಅದರಲ್ಲಿ ಕೃಷಿ ಪ್ರಧಾನವಾಗಿರುವಂತಹ ಪ್ರದೇಶದ ಜೊತೆಗೆ ಆಡಳಿತಕ್ಕೆ ಬೇಕಾಗಿರುವಂಥ ಹಲವು ಸಂದರ್ಭಗಳು ಕೂಡ ಅಲ್ಲಿ ಜೋಡಣೆಯಾಯಿತು. ಆಗ ಈ ಪ್ರದೇಶ ಮುಖ್ಯವಾಗಿ ಹೊಂದಾಣಿಕೆಯ ಜೊತೆಗೆ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳಲಿಕ್ಕೆ ಹೋರಾಟದ ಒಂದು ಕೇಂದ್ರ ಬಿಂದುವಾಗಿ ಕೂಡ ಅದು ಮಾರ್ಪಾಟಾಗಿತ್ತು. ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ ಹಾಗೆ ಎಡೆದೊರೆ ಎನ್ನುವಂಥದ್ದೊಂದು ಆಡಳಿತ ವಿಭಾಗ ರಾಷ್ಟ್ರಕೂಟರ ಕಾಲದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಳ್ಳುತ್ತೆ. ಕೆಸರುಬಾವಿ ಶಾಸನದಲ್ಲಿ ಕೇವಲ ಎಡೆದೊರೆ ಅಂತ ತಿಳ್ಕೊಂಡು ಮಾತ್ರ ಕಾಣಿಸಿಕೊಳ್ಳುತ್ತೆ. ಆದರೆ ಎರಡೋಣಿ ಶಾಸನದಲ್ಲಿ ಸಾಸಿರ ಭಾಗಂ ಸಾಗ 300 ಅನ್ನುವಂಥ ಪದ ಕಾಣಿಸಿಕೊಳ್ಳುತ್ತೆ. ಇಲ್ಲಿ ಕೆಲವು ಅಕ್ಷರಗಳು ತ್ರುಟಿತವಾಗಿರುವುದರಿಂದ ಚಾಸಿರ ಭಾಗಂ ಅನ್ನುವುದು ಏನು ಹೇಳುತ್ತೆ ಅನ್ನುವುದು ಒಂದು ಅಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಆದರೆ ಇದನ್ನ ಇರ್ಚಾಸಿರ ಅಂತ ತಿಳ್ಕೊಂಡು ಓದಬೇಕು, ಅಥವಾ ಮುಂದೆ ಬರ್ತಕ್ಕಂಥ ಶಾಸನಗಳ ವಿವರಗಳನ್ನು ಗಮನಿಸಿ ಅದನ್ನ ಸಾಸಿರ ಅಂತ ತಿಳ್ಕೊಂಡು ಓದಬೇಕು ಅನ್ನುವಂಥದ್ದೊಂದು ತೊಡಕು ನಮಗೆ ಕಾಣಿಸಿಕೊಳ್ಳುತ್ತೆ. ಈ ಶಾಸನದಲ್ಲಿ ಬರುವಂತ ಮುಂದಿನ ಮಾಹಿತಿಗಳನ್ನು ಗಮನಿಸಿದರೆ, ಅಂದ್ರೆ ಸಾಗ 300, ಐಜೆ 300, ಕ 300, ಕರಿವಿಡಿ 30, ಕುದಿಯ ಪರ್ವಿ 70 ಇವೆಲ್ಲವುಗಳನ್ನು ಸೇರಿಸಿದಾಗ 1000 ಹಳ್ಳಿಗಳ ಮಾಹಿತಿ ಸಿಗುತ್ತೆ. ಇದನ್ನ ಗಮನಿಸಿದರೆ ಅಲ್ಲಿರುವಂಥದ್ದು ಚ ಅನ್ನುವುದೇನಿದೆಯಲ್ಲ ಅದು ಚ ಆಗಿರ್ಲಿಕ್ಕಿಲ್ಲ, ಸ ಆಗಿರಬೇಕು. ಅದು ಸ ಆಗಿತ್ತಂದ್ರೆ ಅದು ಸಾವಿರ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅಂದ್ರೆ ಇದು 1000 ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಹಾಗಾದ್ರೆ ರಾಷ್ಟ್ರಕೂಟರ ಆರಂಭದ ಕಾಲದಲ್ಲಿ ಈ ಪ್ರದೇಶವು 1000 ಹಳ್ಳಿಗಳಿಂದ ಕೂಡಿತ್ತು. ಮುಂದೆ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಬಂದಾಗ ಅಥವಾ ರಾಷ್ಟ್ರಕೂಟರ ಮುಂದಿನ ಕಾಲಕ್ಕೆ ಬಂದಾಗಲೇ ಅಲ್ಲಿ 2000 ಹಳ್ಳಿಗಳು ಕಾಣಿಸಿಕೊಂಡು ಅನ್ನುವಂಥ ಮಾಹಿತಿಯನ್ನು ನಾವು ಕಾಣ್ತೀವಿ. ಇಲ್ಲಿ ನಾವು ಎಡೆದೊರೆ ಎನ್ನುವಂಥದ್ದು 2000 ಯಾವಾಗ ಆಯಿತು ಅಂತ ಕೇಳಿದ್ರೆ ಅದಕ್ಕೆ ನಮಗೆ ಸಿಗುವಂಥದ್ದೊಂದು ಉತ್ತರ 2000 ಅನ್ನುವಂಥದ್ದು ಕಲ್ಯಾಣಿ ಚಾಲುಕ್ಯರ ಕಾಲದೊಳಗೆ ಅದು ಕಾಣಿಸಿಕೊಳ್ಳುತ್ತೆ. ಆ ನಂತರದಲ್ಲಿ ಈ 2000ದೊಳಗ ಎಷ್ಟು ಉಪವಿಭಾಗಗಳಾಗಿದ್ದು ಅನ್ನೋದನ್ನ ಮಾಹಿತಿ ಕೂಡ ನಮಗೆ ಶಾಸನಗಳಿಂದಲೇ ಸಿಗುತ್ತೆ. ಅಲ್ಲಿ ಶಾಸನಗಳನ್ನು ಅನುಲಕ್ಷಿಸಿ ಹೇಳುವುದಾದ್ರೆ ಇಲ್ಲಿ 7 ಉಪವಿಭಾಗಗಳು ಕಾಣಿಸಿಕೊಳ್ತವೆ. ಆ 7 ಉಪವಿಭಾಗಗಳು ಅಂತಕೊಂಡು ಹೇಳಿದ್ರೆ, ಮೊದಲನೇದು ಐಜೆ 300, ಎರಡನೇದು ಅಯ್ಯನವಾಡಿ 300, ಮೂರನೇದು ಕರಡಿಕಲ್ 300, ನಾಲ್ಕನೇದು ಕೆಳವಾಡಿ 300, ಐದನೇದು ಮುದುಗುಂದೂರು 300, ಆರನೇದು ಮೊರಟ 300 ಮತ್ತು ಏಳನೇದು ಮೊಸಳೆಕಲ್ಲು 300. ಇಲ್ಲಿ 7 ಉಪವಿಭಾಗಗಳು 300 ಹಳ್ಳಿಗಳಿಂದ ಕೂಡಿರುವುದರಿಂದ ಇವುಗಳ ಒಟ್ಟು ಸಂಖ್ಯೆ 2100 ಆಗುತ್ತೆ. ಆದರೆ ಮುಂದಿನ ಕಾಲದ ಶಾಸನಗಳು ಎಡೆದೊರೆ ಇಚ್ಛಾಚಿರ ಎಡೆದೊರೆ 2000 ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಹೇಳುವುದರಿಂದ ಇಲ್ಲಿ 100 ಹಳ್ಳಿಗಳು ಯಾವುವು, ಆ 100 ಹಳ್ಳಿಗಳು ಯಾವುದನ್ನ ಕೈ ಬಿಡಬೇಕಾಗಿದೆ ಅನ್ನುವಂಥದ್ದನ್ನು ಗಮನಿಸುವುದಾದ್ರೆ, ಹಿಂದಿನ ಎರಡೋಣಿ ಶಾಸನದಲ್ಲಿ ಹೇಳಿದ ಕರಿವಿಡಿ 30 ಮತ್ತು ಕುದಿಯ ಪರ್ವಿ 70 ಇವು ಯಾವಾಗಲೂ ಎಡೆದೊರೆ ನಾಡಿನ ಒಂದು ಆಡಳಿತದ ವ್ಯಾಪ್ತಿಗೆ ಒಳಗಾಗಿರಲಿಲ್ಲ ಅನ್ನೋದು ನಮಗೆ ತಿಳಿಯಿತು. ಈ 2 ಉಪವಿಭಾಗಗಳು ಯಲಬುರ್ಗಿ ಸಿಂಧರ ಆಳ್ವಿಕೆಗೆ ಸೇರಿತು. ಇದರ ಜೊತೆಗೆ ಕುದಿಯ ಪರ್ವಿ 70 ಎನ್ನುವಂಥದ್ದು ಯಾವಾಗಲೂ ಬಲ್ಲಕುಂದೆ 300,
ಕೋಗುಳಿ 500, ಜೊತೆಗೆ ನೊಳಂಬವಾಡಿ 32,000 ಆಳುತ್ತಿದ್ದಂತ ನೊಳಂಬ ಪಲ್ಲವರು ಮತ್ತು ಇತರ ಅರಸರ ಆಡಳಿತ ವ್ಯಾಪ್ತಿಯೊಳಗೆ ಸೇರಿತ್ತು. ಅದು ಯಾವತ್ತೂ ಕೂಡ ಕೆಳವಾಡಿ ನಾಡಿನೊಳಗೆ ಬಂದೇ ಇರಲಿಲ್ಲ. ಅದು ಕೆಳವಾಡಿನ ಉಪವಿಭಾಗ ನಿಜ, ಆದ್ರೆ ಅದು ಕೆಳವಾಡಿ ನಾಡಿನೊಳಗೆ ಬಂದೇ ಇರಲಿಲ್ಲ. ಹಾಗಾಗಿ ಈ 70 ಮತ್ತು 30 ಹಳ್ಳಿಗಳ ಮಾಹಿತಿಯನ್ನು ನಾವು 2,100 ಹಳ್ಳಿಗಳಿಂದ ಕಳೆದರೆ ಉಳಿಯುವಂಥದ್ದು ಸಂಖ್ಯೆ 2,000 ಮಾತ್ರ. ಅಲ್ಲಿಗೆ ಶಾಸನಗಳು ಹೇಳುವಂತ ಎಡದೊರೆ ಇರ್ಚಾಸಿರ ಅಥವಾ 2,000 ಎನ್ನುವಂಥದ್ದು ಸತ್ಯವಾಗಿರುವಂಥದ್ದು. 2,000 ಹಳ್ಳಿಗಳು ನಮಗೆ ಉಪವಿಭಾಗಗಳ ಮೂಲಕವಾಗಿ ದೊರೆಯುತ್ತವೆ ಎನ್ನುವುದನ್ನು ನಾವು ಗಮನಿಸಿಕೊಳ್ಬೇಕು. ಈಗ ಈ ವಿಭಾಗಗಳಲ್ಲಿ ಏನು ಕಾಣಿಸ್ಕೊಳ್ತವೆ ಅವುಗಳ ಒಂದೊಂದು ಮಾಹಿತಿಯನ್ನ ನಾವು ನೋಡುತ್ತಾ ಹೋಗೋಣ. ಇವುಗಳಲ್ಲಿ ಮೊದಲನೇದು ನಮಗೆ ಕಾಣಿಸಿಕೊಳ್ಳೋದು ಐಜೆ 300 ಅನ್ನುವಂಥದ್ದು. ಐಜೆ ಎನ್ನುವಂಥದ್ದು ಇವತ್ತಿನ ತೆಲಂಗಾಣ ರಾಜ್ಯಕ್ಕೆ ಸೇರಿರತಕ್ಕಂಥ ಗದ್ವಾಲ ಜಿಲ್ಲೆಯ ಐಜೆ ಎನ್ನುವಂಥದ್ದು ಒಂದು ಗ್ರಾಮ. ರಾಯಚೂರಿನ ಗಡಿಗೆ ಹೊಂದಿಕೊಂಡಿರ್ತಕ್ಕಂಥ ಈ ಹಳ್ಳಿ ಒಂದು ಕಾಲದಲ್ಲಿ ಅಂದ್ರೆ ರಾಷ್ಟ್ರಕೂಟರು, ಆನಂತರ ಕಲ್ಯಾಣಿ ಚಾಲುಕ್ಯರು, ಮುಂದೆ ಕಲಚುರಿಗಳ ಕಾಲದವರೆಗೆ 300 ಹಳ್ಳಿಗಳ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಒಂದು ಆಡಳಿತ ವಿಭಾಗವಾಗಿತ್ತು. ಆಗ ಇದರಲ್ಲಿ ಯಾವ್ಯಾವ ಊರುಗಳು ಸೇರಿಕೊಂಡಿದ್ದು ಅನ್ನುವಂಥ ಮಾಹಿತಿ ಕೂಡ ನಮಗೆ ಅಲ್ಲಿ ಕೆಲವು ಶಾಸನಗಳಿಂದ ಗೊತ್ತಾಗುತ್ತೆ. ಮುಖ್ಯವಾಗಿ ಅಲ್ಲಿ ನಮಗೆ ಗೊತ್ತಾಗುವಂಥದ್ದು ಶಿವಪುರ ಅನ್ನುವಂಥದ್ದು ಒಂದು ಶಾಸನ. ಕ್ರಿಸ್ತಶಕ 1069 ಶಿವಪುರ ಶಾಸನ. ಇದು ನಂದಿಕೊಟ್ಕೂರು ಅನ್ನುವಂಥದ್ದೊಂದು ತಾಲೂಕಿನ ಶಾಸನ, ಕರ್ನೂಲು ಜಿಲ್ಲೆಯೊಳಗೆ ಬರತಕ್ಕಂಥದ್ದು. ಈ ಶಾಸನ ಏನ್ ಹೇಳುತ್ತೆ ಅಂದ್ರೆ ಅಲ್ಲಿ ಐಜೆ 300 ಅನ್ನುವಂತಹ ಆಡಳಿತ ವಿಭಾಗವನ್ನ ಅದು ಉಲ್ಲೇಖವನ್ನು ಮಾಡುತ್ತೆ. ಇದನ್ನ ಗಮನಿಸಿದರೆ ಇವತ್ತಿನ ಕರ್ನೂಲು ಜಿಲ್ಲೆಯೊಳಗಿರ್ತಕ್ಕಂತಹ ನಂದಿಕೊಟ್ಕೂರು ತಾಲೂಕಿನ ಶಿವಪುರ ಮತ್ತು ಅದರ ಸುತ್ತಮುತ್ತಲಿನ ಹಲವಾರು ಹಳ್ಳಿಗಳು ಈ ಐಜೆ 300 ಸೇರಿಕೊಂಡಿದ್ದು ಎನ್ನುವಂತ ಮಾಹಿತಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರ ಜೊತೆಗೆ ಕ್ರಿಸ್ತಶಕ 1088 ಪೂದೂರು ಶಾಸನ, ಗದ್ವಾಲ ಜಿಲ್ಲೆಯೊಳಗೆ ಬರತಕ್ಕಂಥ ಪೂದೂರು ಅನ್ನುವಂಥದ್ದೊಂದು ಊರು. ಆ ಊರಿನ ಒಂದು ಶಾಸನ ನಮಗೆ ಸ್ಪಷ್ಟವಾಗಿ ಐಜೆಯ ನಾಡಾಧಿಪತಿಯನ್ನ ಹೇಳುತ್ತೆ. ಅವನು 1088 ಐಜೆ ನಾಡಿನ ರಾಜಧಾನಿಯಾಗಿದ್ದಂತ ಪೂದೂರಿನಿಂದ ಆಳುತ್ತಿದ್ದ ಎನ್ನುವಂತ ಮಾಹಿತಿ ಸಿಗುತ್ತೆ. ಅಂದ್ರೆ ಕ್ರಿಸ್ತಶಕ 1088 ವೇಳೆಗೆ ಮೂಲತಃ ಐಜೆಯೇ ಈ ಉಪವಿಭಾಗದ ಮುಖ್ಯ ಸ್ಥಳವಾಗಿದ್ದಂಥದ್ದು 1088 ವೇಳೆಗೆ ಅದರ ರಾಜಧಾನಿ ಇವತ್ತಿನ ಗದ್ವಾಲ ಜಿಲ್ಲೆಯ ಪೂದೂರಕ್ಕೆ ಸ್ಥಳಾಂತರವಾಯಿತು. ಹೀಗೆ ಒಂದು ಪ್ರದೇಶದ ಮುಖ್ಯ ಪಟ್ಟಣವನ್ನ ನಾವು ರಾಜಧಾನಿ ಅಂತ ಕರಿತೀವಲ್ಲ, ಹಾಗೆ ಆ ಮುಖ್ಯ ಪಟ್ಟಣವನ್ನ ಒಂದು ಊರಿನಿಂದ ಮತ್ತೊಂದು ಊರಿಗೆ ವರ್ಗಾಯಿಸುತ್ತಿದ್ದಂತಹ ಪದ್ಧತಿ ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿಯೇ ನಡೀತಾ ಇತ್ತು ಅನ್ನುವುದು ನಮಗೆ ಇದರಿಂದ ಸ್ಪಷ್ಟವಾಗುತ್ತೆ. ಅದೇನೇ ಇರಲಿ, ಇವತ್ತಿನ ಗದ್ವಾಲ ತಾಲೂಕಿನ ಹಲವು ಹಳ್ಳಿಗಳು ಮತ್ತು ಅಲಂಪುರ ತಾಲೂಕಿನ ಹಲವು ಹಳ್ಳಿಗಳು, ಜೊತೆಗೆ ನಂದಿಕೊಟ್ಕೂರು ತಾಲೂಕಿನ ಹಳ್ಳಿಗಳು ಈ ಐಜೆ 300 ವ್ಯಾಪ್ತಿಯೊಳಗೆ ಸೇರಿಕೊಂಡಿದ್ದು ಅದು ಎಡದೊರೆ ನಾಡಿನ ಒಂದು ಉಪವಿಭಾಗವಾಗಿತ್ತು ಅನ್ನುವಂಥ ಮಾಹಿತಿ ಈ ಶಾಸನ ಮೂಲಕವಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಒಂದು ಕಾಲದಲ್ಲಿ ಇವತ್ತಿನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳು ಕರ್ನಾಟಕದ ಭಾಗವಾಗಿದ್ದು ಅನ್ನೋದು ಈ ಎಡದೊರೆ ನಾಡಿನ ವ್ಯಾಪ್ತಿ ಮತ್ತು ಅದರೊಳಗೆ ಬರ್ತಕ್ಕಂಥ ಉಪವಿಭಾಗಗಳ ಅಧ್ಯಯನದಿಂದ ನಮಗೆ ಸ್ಪಷ್ಟವಾಗುತ್ತೆ. ಇನ್ನ ಈ ಎಡದೊರೆ ನಾಡಿನ ಮತ್ತೊಂದು ಉಪವಿಭಾಗ ಅಯ್ಯಣವಾಡಿ 300 ಅಂತಿಕೊಂಡು. ಅಯ್ಯಣವಾಡಿ ಎನ್ನುವಂಥದ್ದು ಇವತ್ತಿನ ಸಿರುವಾರ ಪಟ್ಟಣವನ್ನ ಹಲವು ಶಾಸನಗಳು ಅಯ್ಯಣ ಸಿರಿಪುರ ಅಂತ ಕರೀತವೆ. ಇದಕ್ಕೆ ಅಯ್ಯಣ ಸಿರಿಪುರ ಅಂತಿಕೊಂಡು ಯಾಕೆ ಕರೆದು ಅನ್ನುವಂಥ ವಿಚಾರಕ್ಕಿಂತ ಮುಖ್ಯವಾಗಿ ಈ ಅಯ್ಯಣ ಯಾರು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಅಯ್ಯಣ ಎನ್ನುವಂಥವನು ಈ ಪ್ರದೇಶವನ್ನ ಆಳುತ್ತಿದ್ದಂತ ಐಹಯ ವಂಶದ ಒಬ್ಬ ರಾಜ. ಸಿರುವಾರ ಅನ್ನುವಂಥದ್ದು ಆ ಊರಿನ ಮೂಲ ಹೆಸರು. ಆದರೆ
ಅಯ್ಯಣ ಅನ್ನುವಂಥವನು ಆ ಮನೆತನದ ಒಬ್ಬ ಪ್ರಧಾನ ವ್ಯಕ್ತಿಯಾಗಿರುವ ಕಾರಣಕ್ಕಾಗಿ ಅವನ ಹೆಸರಿನಿಂದಲೇ ಆ ಊರನ್ನ ಕರೆಯುವಂತ ಒಂದು ರೂಢಿ ಬಂತು. ಅಂದಿನಿಂದ ಆ ಊರನ್ನ ಅಯ್ಯಣ ಸಿರಿವರ ಅಂತ ಕರೆದರು. ಸದ್ಯಕ್ಕೆ ಈ ಸಿರಿವಾರವೇ ಅಯ್ಯಣವಾಡಿ ಮುನ್ನೂರರ ಪ್ರಧಾನವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪಟ್ಟಣವಾಗಿತ್ತು ಅಂತ ಕೂಡ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಈ ಪ್ರದೇಶದೊಳಗ ಬರುವಂತ ಹಲವಾರು ಮಾಹಿತಿಗಳನ್ನು ನಾವು ಗಮನಿಸುವುದಾದ್ರೆ, ಉದಾಹರಣೆಗೆ ಕುರುಡಿಯ 1079 ಒಂದು ಶಾಸನ. ಆ ಶಾಸನ ಏನ್ ಹೇಳುತ್ತಂದ್ರೆ ಆ ಕುರುಡಿ ಊರು ಅಯ್ಯಣವಾಡಿ ಮುನ್ನೂರೊಳಗ ಸೇರಿತ್ತು ಅನ್ನುವಂತ ಮಾಹಿತಿಯನ್ನು ಕೊಡುತ್ತೆ. ಇದ್ರ ಜೊತೆಗೆ ಇವತ್ತಿನ ದೇವದುರ್ಗ ತಾಲೂಕಿನ ಗಬ್ಬೂರಿನ ಒಂದು ಶಾಸನ ಆ ಊರನ್ನ ಅಯ್ಯಣವಾಡಿನೊಳಗ ಸೇರಿತ್ತು ಅನ್ನುವಂತ ಮಾಹಿತಿಯನ್ನು ಕೊಡುತ್ತೆ. ಇದರಿಂದ ಇವತ್ತಿನ ಮಾನ್ವಿ ತಾಲೂಕಿನ ಕುರುಡಿ, ದೇವದೂರ್ ತಾಲೂಕಿನ ಗಬ್ಬೂರು ಇವುಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರದೇಶ ಅಂದ್ರೆ ಕಲ್ಲೂರು, ಕಲ್ಮಲ ಈ ಎಲ್ಲ ಪ್ರದೇಶಗಳು ಅಯ್ಯಣವಾಡಿಯೊಳಗ ಸೇರಿಕೊಂಡಿದ್ದುವು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ದೇವದೂರು ತಾಲೂಕಿನ ಒಳಗ ಇನ್ನೂ ಒಂದು ಊರು ಬರುತ್ತೆ, ಹಿರೇರಾಯಕುಂಪಿ ಅಂತ ಕೊಂಡು. ಕ್ರಿಸ್ತಕ 1130 ಒಂದು ಶಾಸನ ಆ ಊರನ್ನ ಅಯ್ಯಣವಾಡಿಯೊಳಗ ಸೇರಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡುತ್ತೆ. ಇದರಿಂದ ಗಬ್ಬೂರು, ಹಿರೇರಾಯಕುಂಪಿ ಇವೆಲ್ಲವುಗಳು ಅಯ್ಯಣವಾಡಿ ನಾಡಿನೊಳಗ ಸಮಾವೇಶಗೊಂಡಿತ್ತು ಅನ್ನುವಂಥ ಮಾಹಿತಿ ಇದರಿಂದ ಗೊತ್ತಾಗುತ್ತೆ. ಅಂದ್ರೆ ಒಂದು ಪ್ರದೇಶದ ಗಡಿ ರೇಖೆಯನ್ನ ಹೇಗೆ ನಾವು ಗುರುತಿಸಬಹುದು ಎನ್ನುವುದಕ್ಕೆ ಈ ಶಾಸನಗಳು ನಮಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತವೆ ಅನ್ನೋದನ್ನ ಗಮನಿಸಿಕೊಳ್ಬೇಕು. ಇದರಿಂದ ಈ ಊರು ಎಷ್ಟು ದೊಡ್ಡ ವ್ಯಾಪ್ತಿಯನ್ನು ಒಳಗೊಂಡಿತ್ತು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಒಂದು ನಮಗೆ ತೊಡಕು ಗೊತ್ತಾಗುತ್ತೆ. ಈ ಶಾಸನಗಳು ಅಯ್ಯಣವಾಡಿ ಮುನ್ನೂರನ್ನ ಹೇಳುತ್ತೆ. ಆ ಮುನ್ನೂರು ಅನ್ನುವಂಥದ್ದು ಆ ಪ್ರದೇಶದೊಳಗಿರ್ತಕ್ಕಂಥ ಹಳ್ಳಿಗಳನ್ನು ಸೂಚಿಸುತ್ತವೆ ಎನ್ನುವುದು ನಿಜ. ಆದ್ರೆ ಅದರೊಳಗಿರ್ತಕ್ಕಂಥ ಇತರ ಉಪವಿಭಾಗಗಳು ಯಾವುದು ಅನ್ನೋದು ಇದುವರೆಗೆ ನಮಗೆ ಲಭ್ಯವಾಗಿರ್ತಕ್ಕಂಥ ಬಹಳಷ್ಟು ಶಾಸನಗಳಿಂದ ತಿಳಿಯೋದಿಲ್ಲ. ಆದ್ರೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ಇಲ್ಲಿಯ ಒಂದು ಶಾಸನ ಗೋರಿಕಲ್ಲು ಅನ್ನುವಂಥದ್ದೊಂದು, ಗೋರ್ಕಲ್ ಅನ್ನುವಂಥದ್ದೊಂದು ಊರು, ಆ ಊರಿನ ಒಂದು ಶಾಸನ ಅದನ್ನ ಏನ್ ಹೇಳುತ್ತಂದ್ರೆ ಇದು ಗೋರಿಕಲ್ಲು 12 ಆಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೊಡುತ್ತೆ. ಆ ಗೋರಿಕಲ್ಲು 12 ಅಯ್ಯಣವಾಡಿನೊಳಗಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡುತ್ತೆ. ಇದರಿಂದ 300 ಹಳ್ಳಿಗಳಲ್ಲಿ ಒಂದು ಚಿಕ್ಕ ಉಪವಿಭಾಗ ನಮಗೆ ಈ ಶಾಸನದಿಂದ ಸಿಗುತ್ತೆ. ಆ ಊರೇ ಗೋರಿಕಲ್ಲು. ಇವತ್ತು ಮಾನ್ವಿ ತಾಲೂಕಿನೊಳಗ ಗೋರ್ಕಲ್ ಅನ್ನುವಂಥದ್ದೊಂದು ಊರಿದೆ, ಅದೇ ಇವತ್ತಿನ ಗೋರಿಕಲ್ಲಾಗಿದೆ. ಹೀಗೆ ಇಲ್ಲಿ 300 ಹಳ್ಳಿಗಳಲ್ಲೇ ನಮಗೆ ಒಂದು ಊರನ್ನು ಮಾತ್ರ ಶಾಸನದ ಸಹಾಯದಿಂದ ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಯಿತು. ಇನ್ನಿತರ ಉಪವಿಭಾಗಗಳನ್ನ ಇನ್ನಷ್ಟು ಶಾಸನಗಳ ಶೋಧಗಳು ವ್ಯವಸ್ಥಿತವಾದಂಥ ರೀತಿಯೊಳಗ ನಡೆದ್ರೆ ಅದರಿಂದ ನಮಗೆ ಖಚಿತವಾಗಿರ್ತಕ್ಕಂಥ ಮಾಹಿತಿ ಲಭ್ಯವಾಗುತ್ತೆ ಎನ್ನುವಂತ ಒಂದು ಆಶಾಭಾವನೆಯನ್ನ ಈ ಮೂಲಕವಾಗಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಇನ್ನು ಮುಂದಿನ ಒಂದು ಉಪವಿಭಾಗ ಅದು ಕರಡಿಕಲ್ಲು ಮುನ್ನೂರು. ಕರಡಿಕಲ್ಲು ಎನ್ನುವಂಥದ್ದು ಇವತ್ತಿನ ಲಿಂಗಸೂರು ತಾಲೂಕಿನ ಒಂದು ಚಿಕ್ಕ ಹಳ್ಳಿ. ಒಂದು ಕಾಲದಲ್ಲಿ ಈ ಹಳ್ಳಿ 300 ಹಳ್ಳಿಗಳ ಮುಖ್ಯ ಸ್ಥಳವಾಗಿತ್ತು. ಈ ಕರಡಿಕಲ್ಲು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಊರಾಗಿರುವುದರ ಜೊತೆಗೆ ಅಲ್ಲಿ ಹಲವಾರು ದೇವಾಲಯಗಳು, ಇನ್ನಿತರ ಬೇರೆ ಬೇರೆಯಾಗಿರ್ತಕ್ಕಂಥ ಶಾಸನಗಳು ಲಭ್ಯವಾಗಿ ಇರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಆರಂಭದೊಳಗ ಈ ಊರೇ ನಮಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಇದರ ಪ್ರಾಚೀನವಾಗಿರ್ತಕ್ಕಂಥ ಉಲ್ಲೇಖ ಕ್ರಿಸ್ತಶಕ 927 ಎರಡೋಣಿ ಶಾಸನವಾಗಿದೆ. ಆ ಎರಡೋಣಿ ಶಾಸನ ಈ ನಾಡನ್ನ ಕರಡಿಕಲ್ನಾಡು ಅಂತ ಕರೀತಾರೆ. ಅದು ರಾಷ್ಟ್ರಕೂಟರ ಹಿರಣ್ಯವರ್ಷ ದೇವನ ಕಾಲದ ಶಾಸನ. ನಾನು ಹಿಂದೆ ಹೇಳಿದ ಹಾಗೆ ಈ ಕರಡಿಕಲ್ ನಾಡು ಎಷ್ಟು ಹಳ್ಳಿಗಳಿಂದ ಕೂಡಿತ್ತು ಅಂತ ಕೊಂಡು ಕೇಳಿದ್ರೆ ಆ ಶಾಸನದಲ್ಲಿ ಮಾಹಿತಿ ಸಿಗಂಗಿಲ್ಲ. ಕೇವಲ ಕರಡಿಕಲ್ ನಾಡು ಅಂತ ಅಷ್ಟೇ ಹೇಳ್ಬಿಡುತ್ತೆ. ಆದ್ರೆ ಮುಂದಿನ ಕಾಲದ ಕಲ್ಯಾಣಿ ಚಾಲುಕ್ಯರ ಕಾಲದ ಶಾಸನಗಳು ಅದನ್ನ ಕರಡಿಕಲ್ಲು ಮುನ್ನೂರು ಅಂತ ಕರೀತಾರೆ. ಹಾಗಾದ್ರೆ ರಾಷ್ಟ್ರಕೂಟರ ಕಾಲದಲ್ಲಿ ಕರಡಿಕಲ್ಲು ನಾಡು ಆಗಿದ್ದಂತ ಈ ಪ್ರದೇಶ ಮುಂದಿನ ಕಾಲದಲ್ಲಿ 300 ಹಳ್ಳಿಗಳ ಒಂದು ವಿಭಾಗವಾಗಿತ್ತು ಅನ್ನೋದು ನಮಗೆ ಇದರ ಮಾಹಿತಿಯಿಂದ ನಮಗೆ ಸ್ಪಷ್ಟವಾಗುತ್ತೆ. ಈ
ಕರಡಿಕಲ್ಲು ಮುನ್ನೂರೊಳಗ ಹಲವು ಹಳ್ಳಿಗಳಿದ್ದು ಅಂತ ಮಾಹಿತಿ ನಮಗೆ ಸಿಗುತ್ತೆ. ಮುಖ್ಯವಾಗಿ ಲಿಂಗ ಅನ್ನುವಂಥದ್ದು ಊರು, ಇವತ್ತಿನ ಲಿಂಗಸೂರಿಗೆ ಆ ಶಾಸನ ಲಿಂಗ ಅಂತ ಕರೀತಾ ಇದೆ. ಅದರ ಜೊತೆಗೆ ಇನ್ನಿತರ ಹಲವಾರು ಊರುಗಳ ಮಾಹಿತಿ ಕೂಡ ಸಿಗುತ್ತೆ. ಬನ್ನಿಗೋಳ ಅದು ಒಂದು ಅಗ್ರಹಾರ ಆಗಿತ್ತು. ತೆಂಗೋಳ ಅನ್ನುವಂಥದ್ದು ಒಂದು ಊರಿನ ಮಾಹಿತಿ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನಂದವಾಡಿಗೆ ಇವತ್ತಿನ ಆಂಧ್ರ ಪ್ರದೇಶದ ಒಂದು ಶಾಸನ ಈ ನಂದವಾಡಿಗೆಯನ್ನ ಕರಡಿಕಲ್ಲ ನಾಡಿನೊಳಗ ಇರುವಂತ ಅಗ್ರಹಾರ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಕರೀತದೆ. ಹೇಮಾವತಿ ಶಾಸನದ ಆ ಹೇಮಾವತಿ ಶಾಸನದಲ್ಲಿ ಈ ನಂದವಾಡಿಗೆ ಉಲ್ಲೇಖ ಸಿಗುತ್ತೆ. ಅಂದ್ರೆ ಎಲ್ಲೋ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಒಂದು ಶಾಸನ ರಾಯಚೂರು ಜಿಲ್ಲೆಯೊಳಗಿರ್ತಕ್ಕಂಥ ಕರಡಿಕಲ್ಲಿನ ಒಂದು ಊರಿನ ಹೆಸರನ್ನು ಹೇಳಿ ಆ ಊರು ಯಾವ ಪ್ರದೇಶಕ್ಕೆ ಸೇರಿತ್ತು ಅನ್ನುವಂಥ ಮಾಹಿತಿಯನ್ನ ಬಹಳ ಸ್ಪಷ್ಟವಾಗಿ ಕೊಡ್ತಾ ಇತ್ತು. ಇದರಿಂದ ಇವತ್ತಿನ ಹಲವಾರು ಊರುಗಳು ಇದರೊಳಗ ಭಾಗವಹಿಸಿದ್ದು ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದ್ರ ಜೊತೆಗೆ ನಾನು ಹಿಂದೆ ಹೇಳಿದ ಹಾಗೆ ಕರಿವಿಡಿ 30 ಅನ್ನುವಂಥದ್ದು ಒಂದು ಊರು ಇಲ್ಲಿ ನಮಗೆ ಕಾಣಸಿಗುತ್ತೆ. ಈ ಕರಿವಿಡಿ ನಾನು ಆಗ್ಲೇ ಹೇಳಿದ ಹಾಗೆ ಇಲಕಲ್ಲಿ ಇಪ್ಪದೊಳಗಿರ್ತಕ್ಕಂಥ ಕರಡಿ ಅನ್ನುವಂಥ ಊರು. ಅದು ಹಿಂದೆ 30 ಹಳ್ಳಿಗಳ ಒಂದು ಚಿಕ್ಕ ಉಪವಿಭಾಗವಾಗಿತ್ತು. ಈ ಉಪವಿಭಾಗದಲ್ಲಿ ಹಲವಾರು ಊರುಗಳು ಕೂಡ ಸೇರಿಕೊಂಡಿದ್ದಂಥ ಮಾಹಿತಿ ಕೂಡ ನಮಗೆ ಶಾಸನಗಳಲ್ಲಿ ಸಿಗುತ್ತೆ. ಅದರಲ್ಲಿ ಹೇಳೋದಾದ್ರೆ ಮರೋಳ ಅನ್ನುವಂಥದ್ದು ಒಂದು ಊರು, ಇವತ್ತಿನ ಹುನಗುಂದ ತಾಲೂಕಿನೊಳಗ ಆ ಊರು ಸಿಗುತ್ತೆ. ತಾರಿವಾಳ ಅನ್ನುವಂಥದ್ದು ಒಂದು ಊರು, ಅದು ಕೂಡ ಹುನಗುಂದ ತಾಲೂಕಿನೊಳಗಿರ್ತಕ್ಕಂಥ ಊರು. ಇದ್ರ ಜೊತೆಗೆ ಕೆಸರುಬಾವಿ ಅನ್ನುವಂಥದ್ದು, ಈ ಕೆಸರುಬಾವಿ ಅನ್ನುವಂಥದ್ದು ಕೂಡ ಈ ಕರಿವಿಡಿ 300 ಒಳಗ ಸಮಾವೇಶಗೊಂಡಿರ್ತಕ್ಕಂಥ ಒಂದು ಗ್ರಾಮವಾಗಿತ್ತು. ಅಂದ್ರೆ ಇಲ್ಲಿ ಕರಿವಿಡಿ 30ರೊಳಗ ನಮಗೆ ಇವತ್ತಿನ ಮಟ್ಟಿಗೆ 3 ಊರುಗಳನ್ನು ಮಾತ್ರ ಗುರುತಿಸಲಿಕ್ಕೆ ಸಾಧ್ಯವಾಗಿದೆ. ಇನ್ನಿತರ ಊರುಗಳನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಆದರೆ ಇಲ್ಲಿಯೇ ಬರುವಂತ ನಂದವಾಡಿಗೆ ಈ ಕರಿವಿಡಿಯೊಳಗೆ ಬಂದಿತ್ತೋ ಅಥವಾ ಅದು ಬೇರೆ ಉಪವಿಭಾಗದೊಳಗೆ ಸೇರಿತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ. ಆದ್ರೆ ಅದು ಕರಡಿಕಲ್ಲಿ 300ರೊಳಗೆ ಇತ್ತು ಅನ್ನುವಂಥದ್ದು ಮಾತ್ರ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತಿನ ಇಲಕಲ್ಲು, ಕರಡಿ, ಕೆಸರುಬಾವಿ ಇವೆಲ್ಲ ಪ್ರದೇಶಗಳು ಈ ಕರಡಿಕಲ್ಲು 300ರೊಳಗೆ ಸೇರ್ಕೊಂಡಿದ್ವು ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಇದ್ರ ಜೊತೆಗೆ ಇವತ್ತಿನ ಕುಷ್ಟಗಿ ತಾಲೂಕಿನೊಳಗಿರ್ತಕ್ಕಂಥ ಗೋವಂತಿಗೆ ಅನ್ನುವಂಥ ಒಂದು ಊರು ಕೂಡ ಅದು ಕರಡಿಕಲ್ ನಾಡಿನೊಳಗ ಸೇರುತ್ತೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಹೀಗೆ ಒಂದು ಉಪವಿಭಾಗಗಳಲ್ಲಿ ಯಾವ್ಯಾವ ಊರುಗಳು ಸೇರ್ಕೊಂಡಿದ್ವು ಅನ್ನುವಂಥ ಮಾಹಿತಿ ನಮಗೆ ಶಾಸನದ ಮೂಲಕವಾಗಿ ಗೊತ್ತಾಗುತ್ತೆ. ಇದರ ನಂತರದಲ್ಲಿ ನಾವು ಗಮನಿಸಬೇಕಾದಂತ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಉಪವಿಭಾಗ ಅದು ಕೆಳವಾಡಿ ಮುನ್ನೂರು. ಕೆಳವಾಡಿ ಮುನ್ನೂರಿನ ಉಲ್ಲೇಖ ರಾಯಚೂರು, ಕೊಪ್ಪಳ ಜಿಲ್ಲೆಯ ಹಲವು ಶಾಸನಗಳಲ್ಲಿ ನಮಗೆ ಸಿಗುತ್ತೆ. ಆರಂಭದಲ್ಲಿ ಈ ಊರಿನ ಮುಖ್ಯ ಪಟ್ಟಣ ಕೆಳವಾಡಿಯೇ ಆಗಿತ್ತು. ಅದು ಈ ಕೆಳವಾಡಿ ಯಾವುದು ಅನ್ನುವುದರ ಬಗ್ಗೆ ವಿದ್ವಾಂಸರಲ್ಲಿ ಆರಂಭದೊಳಗ ಒಂದಿಷ್ಟು ದ್ವಂದ್ವದ ನಿಲುವು ಇತ್ತು. ಇವತ್ತಿನ ಬಾದಾಮಿ ತಾಲೂಕಿನೊಳಗ ಕೆಳವಾಡಿ ಅಂತ ತಿಳ್ಕೊಂಡು ಒಂದು ಊರು ಬರುತ್ತೆ, ಅದೇ ಅದರ ಮುಖ್ಯ ಪಟ್ಟಣ ಆಗಿತ್ತು ಅಂತ ತಿಳ್ಕೊಂಡು ಹಲವು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ರು. ಆದರೆ ಬಾದಾಮಿ ತಾಲೂಕಿಗೆ ಸಂಬಂಧಪಟ್ಟಂತಹ ಊರುಗಳು ಎಡದೊರೆ ನಾಡಿನೊಳಗೆ ಸೇರಿರಲಿಲ್ಲ ಅನ್ನುವಂಥ ಮಾತು ನಮಗೆ ಕರಿವಿಡಿ ಮೊದಲಾಗಿರ್ತಕ್ಕಂಥ ಶಾಸನಗಳಿಂದ ಆಮೇಲೆ ಕರಿವಿಡಿ 30 ಇತ್ಯಾದಿ ವಿಭಾಗಗಳಿಂದ ನಮಗೆ ಸ್ಪಷ್ಟವಾಗುವುದರಿಂದ ಆ ಕೆಳವಾಡಿ ಈ ಕೆಳವಾಡಿ ಅಲ್ಲ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಆದರೆ ಈ ಕೆಳವಾಡಿ ಇವತ್ತು ಉಳ್ಕೊಂಡಿದೆಯೋ ಅಥವಾ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತಶಕ 1202ರ ಸಿಂಧನೂರು ತಾಲೂಕು ದೇವರಗುಡಿಯ ಒಂದು ಶಾಸನ ಈ ಕೆಳವಾಡಿ ನಾಡಿನ ರಾಜಧಾನಿ ಒಂದು ಮಾಹಿತಿಯನ್ನು ಕೊಡುತ್ತೆ. ಅದು ಕಲುಕೆರೆ ಅನ್ನುವಂಥ ಮಾಹಿತಿಯನ್ನು ಕೊಡುತ್ತೆ. ಈ ಕಲುಕೆರೆ ಯಾವುದು ಅನ್ನುವಂಥದ್ದು ಕೂಡ ನಮಗೆ ಸ್ಪಷ್ಟ ಇಲ್ಲ. ಆದರೆ ಕಲುಕೆರೆ ಅನ್ನುವಂಥದ್ದು ಇವತ್ತಿನ ತಾವರಗೆರೆ, ಕುಷ್ಟಗಿ ಸಮೀಪದೊಳಗಿರ್ತಕ್ಕಂಥ ಯಾವುದೋ ಒಂದು ಊರು ಆಗಿರಬೇಕು ಅನ್ನುವಂಥ ಒಂದು ಊಹೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅದರ ನಿರ್ದಿಷ್ಟವಾಗಿರ್ತಕ್ಕಂಥ ಹೆಸರನ್ನ ನಮಗೆ ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಈ ಕೆಳವಾಡಿ ನಾಡು ಎಲ್ಲಿವರೆಗೆ ವ್ಯಾಪಿಸಿತ್ತು ಅಂತ ಕೂಡ ಕೇಳಿದ್ರೆ ಇವತ್ತಿನ ಕೊಪ್ಪಳ ತಾಲೂಕಿನ ಮಾದಿನೂರು, ಅಳವಂಡಿ, ಸಿಂಧನೂರು ತಾಲೂಕಿನ ದೇವರಗುಡಿ, ಬೊಪ್ಪುರ, ಹಿರೇಬೇರಿಗಿ,
ಮತ್ತು ಕುಷ್ಟಗಿ ತಾಲೂಕಿನ ಪುರ, ತಾವರಗೆರೆ, ಹಿರೇಮನ್ನಾಪುರ ಈ ಎಲ್ಲ ಗ್ರಾಮಗಳು ಕೆಳವಡಿ ನಾಡಿನೊಳಗೆ ಇದ್ದಂಥ ಮಾಹಿತಿ ನಮಗೆ ಸಿಗುತ್ತೆ. ಇದರ ಜೊತೆಗೆ ಸಿಂಧನೂರು ತಾಲೂಕಿನ ಸಾಲಗುಂದಿ, ರೌಡುಗುಂದಿ, ನಿಟ್ಟೂರು, ಮುಕ್ಕುಂದೆ ಇವುಗಳು ಕೂಡ ಈ ಕೆಳವಡಿ ನಾಡಿನ ಉಪವಿಭಾಗಗಳಲ್ಲಿ ಸೇರ್ಕೊಂಡಿದ್ದು ಅನ್ನುವಂಥ ಮಾಹಿತಿ ಕೂಡ ನಮಗೆ ಶಾಸನಗಳಿಂದ ಸಿಗುತ್ತೆ. ಆದ್ದರಿಂದ ಕೆಳವಡಿ ನಾಡು ಇವತ್ತಿನ ಸಿಂಧನೂರು ತಾಲೂಕಿನ ಭಾಗವನ್ನು, ಗಂಗಾವತಿ ಮತ್ತು ಕೊಪ್ಪಳದ ಅರ್ಧ ಭಾಗವನ್ನು, ಕುಷ್ಟಗಿ ತಾಲೂಕಿನ ಕೆಲವು ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ವ್ಯಾಪ್ತಿಯನ್ನು ಹೊಂದಿತ್ತು ಅನ್ನುವಂಥ ಮಾಹಿತಿಯನ್ನು ನಾವು ಹೇಳಬೇಕಾಗುತ್ತೆ. ಇದಿಷ್ಟು ಈ ಕೆಳವಡಿ ನಾಡಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ. ಆದರೆ ಈ ಕೆಳವಡಿ ನಾಡಿಗೆ ಸಂಬಂಧಪಟ್ಟಂತ ಇನ್ನಿಷ್ಟು ಕೆಲವು ಮಾಹಿತಿಗಳು ಸಿಗ್ತವೆ. ಏನಂದ್ರೆ ಇದರ ಕೆಲವು ಉಪವಿಭಾಗಗಳ ಉಲ್ಲೇಖಗಳು ಈ ಭಾಗದ ಶಾಸನಗಳೆಲ್ಲ ನಮಗೆ ಸಿಗುತ್ತೆ. ಅದರಲ್ಲಿ ಮೊದಲನೇದು ಕುದಿಯ ಪರವಿ. ನಾನು ಹಿಂದೆಯೇ ಎರಡೋಣಿ ಶಾಸನಗಳನ್ನು ಹೇಳೋ ಕಾಲಕ್ಕೆ ಈ ಉಪವಿಭಾಗವನ್ನು ಪ್ರಸ್ತಾಪ ಮಾಡಿದ್ದೆ. ಇದು 70 ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಒಂದು ಉಪವಿಭಾಗ ಅಂತ. ಈ ಕುದಿಯ ಪರವಿ ಶಾಸನಗಳಲ್ಲಿ ಕುದಿಯ ಪರವಿ, ಕುದಿಯ ಹರವಿ, ಕುಡಿಯ ಹರವಿ ಮತ್ತು ಕುದಿಹಾರ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅದು ಕಾಣಿಸಿಕೊಳ್ಳುತ್ತೆ. ಆದರೆ ಈ ಕುದಿಯ ಪರವಿ 70 ಬಹಳಷ್ಟು ಸಲ ನೊಳಂಬವಾಡಿ ಪಲ್ಲವರ ಆಡಳಿತಕ್ಕೇನೆ ಸೇರಿತ್ತು. ಅಂದ್ರೆ ನೊಳಂಬವಾಡಿ 32,000 ಮಂದಿಯವರು ಕೋಗಳಿ ಬಲ್ಲಕುಂದೆಯನ್ನ ಸೇರಿಕೊಂಡಿರ್ತಕ್ಕಂಥ ಪ್ರದೇಶಗಳನ್ನ ಆಳ್ತಿದ್ರು. ಅದರ ಜೊತೆಗೆ ಈ ಕುದಿಯ ಪರವಿ 70 ಕೂಡ ಅವರೇ ಆಡಳಿತಕ್ಕೆ ಸೇರ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಅಧಿಕೃತವಾಗಿ ಅದು ಎಡೆದೊರೆ ನಾಡಿನೊಳಗ ಸೇರ್ಕೊಂಡಿದ್ರು ಕೂಡ ಆಡಳಿತದ ಸಂದರ್ಭದಲ್ಲಿ ಅದು ನೊಳಂಬವಾಡಿಯ ಪಲ್ಲವರ ಆಡಳಿತಕ್ಕೆ ಸೇರಿಕೊಂಡಿದ್ದಂಥ ಮಾಹಿತಿ ಇವತ್ತಿನ ಬಳ್ಳಾರಿ ಜಿಲ್ಲೆಯ ಶಾಸನಗಳಿಂದ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಅಂದ್ರೆ ನಮಗೆ ಇದರ ಈ ಉಪವಿಭಾಗದ ಮಾಹಿತಿ ಈ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಶಾಸನಗಳಿಂದ ನಮಗೆ ತಿಳಿಯುತ್ತೆ. ಇದ್ರ ಜೊತೆಗೆ ಇನ್ನೊಂದು ಇದರ ಉಪವಿಭಾಗ ಸಿಗುತ್ತೆ, ಅದು ಪರವರಿ 70 ಅಂತ. ಸಿಂಧನೂರು ತಾಲೂಕಿನ ದೇವರಗುಡಿಯ ಕ್ರಿಸ್ತಶಕ 1101ರಲ್ಲಿ ಒಂದು ಶಾಸನ ಸಿಗುತ್ತೆ ದೇವರಗುಡಿ ಒಳಗ. ಆ ಶಾಸನದಲ್ಲಿ ಪರವರಿ 70ರ ಕಡ್ಡರನೂರು ಅನ್ನುವಂಥ ಒಂದು ಮಾಹಿತಿ ಕೊಡುತ್ತೆ. ಅಂದ್ರೆ ಪರವರಿ 70 ಅನ್ನುವಂಥದ್ದು ಒಂದು ಆಡಳಿತ ವಿಭಾಗ ಆಗಿತ್ತು. ಅದರೊಳಗ ಕಡ್ಡರನೂರು ಅನ್ನುವಂಥದ್ದು ಸೇರ್ಕೊಂಡಿತ್ತು ಅನ್ನುವಂಥ ಮಾಹಿತಿ ಈ ಶಾಸನದಿಂದ ನಮಗೆ ತಿಳಿಯುತ್ತೆ. ಇಲ್ಲಿಯ ಪರವರಿ ಯಾವುದು ನಮಗೆ ಸ್ಪಷ್ಟವಾಗಿ ಅದನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಊಹೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶವಿದೆ. ಪರವರಿ ಅನ್ನುವುದರ ಉತ್ತರ ಪದ ಏನಿದೆಯಲ್ಲ, ವರಿ, ವರ, ವಾರ, ಊರು ಅನ್ನುವಂಥದ್ದು ಮಾಹಿತಿ ಅದೊಂದು ಊರಾಗಿತ್ತು ಅನ್ನುವುದು ಸಿಗುತ್ತೆ. ಹಾಗಾದ್ರೆ ಪರಿ ಎನ್ನುವುದು ಹೇಗೆ ಬದಲಾವಣೆ ಆಯಿತು ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಹರವಿ, ಪರವಿ ಅಂತ ತಿಳ್ಕೊಂಡು ಬದಲಾವಣೆಯಾಗಿದ್ದು ನಮಗೆ ಖಚಿತವಾಗುತ್ತೆ. ಇಲ್ಲಿಯೇ ಅದನ್ನ ಗುರುತಿಸುವುದಾದ್ರೆ ಇವತ್ತಿನ ಗಂಗಾವತಿ ತಾಲೂಕಿನಲ್ಲಿ ಹೇರೂರು ಅಂತ ತಿಳ್ಕೊಂಡು ಒಂದು ಊರು ಸಿಗುತ್ತೆ. ಪಕಾರ ಹಕ್ಕಾರವಾಗಿ ಮಾರ್ಪಾಡಾಗುವಂಥ ಸಂದರ್ಭದಲ್ಲಿ ಪೇರೂರು, ಪೆರವೂರು, ಪರವೂರು, ಹೇರೂರಾಗಿ ಮಾರ್ಪಾಟಾಗಿರಬಹುದು ಅನ್ನುವಂಥದ್ದು ನನ್ನ ಒಂದು ಊಹೆ. ಇದು ನಿಜವಾದರೆ ಈ ಪರವರಿ 70ರ ಮುಖ್ಯ ಪಟ್ಟಣ ಇವತ್ತಿನ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮ ಆಗಿದೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಇನ್ನಿಷ್ಟು ನಮಗೆ ಶಾಸನಗಳು ಅಥವಾ ಇನ್ನಿತರ ಬೇರೆ ಬೇರೆ ಮಾಹಿತಿಗಳು ಸಿಕ್ತರೆ ಅದನ್ನ ಇನ್ನಿಷ್ಟು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಇದೊಂದು ಊಹೆ ಅಂತ ತಿಳ್ಕೊಂಡು ನಾವು ಭಾವಿಸ್ಕೊಳ್ಬಹುದು. ಇದ್ರ ಜೊತೆಗೆ ಇನ್ನೊಂದು ಈ ಕೆಳವಡಿ ನಾಡಿನ ಉಪವಿಭಾಗ ಸಿಗುತ್ತೆ, ಅದು ನಿಟ್ಟರವೆ 70 ಅಂತ. ಈ ನಿಟ್ಟರವೆ 70 ಸಾಲಗುಂದಿ ಶಾಸನದಲ್ಲಿ ಈ ಮಾಹಿತಿ ಸಿಗುತ್ತೆ. ಈ ಸಾಲಗುಂದಿಯೂ ಸೇರಿದಂತೆ ಆ ಭಾಗದ ಹಲವು ಊರುಗಳು ನಿಟ್ಟರವೆ 70ರಲ್ಲಿದ್ವು ಅನ್ನುವಂಥ ಮಾಹಿತಿ ಈ ಶಾಸನ ಹೇಳುತ್ತೆ. ಆದರೆ ಈ ನಿಟ್ಟರವೆ ಯಾವುದು, ಹರ್ವಿ, ಪರ್ವಿ ಅನ್ನುವಂಥ ಊರುಗಳು ಈ ಭಾಗದೊಳಗ ಬಹಳಷ್ಟು ಸಿಗ್ತವೆ. ಆ ಊರಿನಲ್ಲಿ ಒಂದು ಈ ನಿಟ್ಟರವೆ ಆಗಿರಬೇಕು. ಇದು ನಿಜವಾದ್ರೆ ಇವತ್ತಿನ ಪೋತ್ನಾಳ ಹತ್ತಿರದೊಳಗ ಇಂಥ ಪರವಿ ಅನ್ನುವಂಥದ್ದು ಒಂದು ಊರು ಸಿಗುತ್ತೆ. ಅದು ನದಿಯ ತಟದೊಳಗೆ ಇರ್ತಕ್ಕಂಥ ಒಂದು ಗ್ರಾಮ.
ಅದುವೇ ಈ ನೆಟ್ಟರವಿಯ ಮುಖ್ಯ ಸ್ಥಳವಾಗಿರಬೇಕು. ಆದರೆ ನಮಗೆ ಆ ಭಾಗದೊಳಗೆ ಹೆಚ್ಚಿನ ಶಾಸನಗಳು ಲಭ್ಯ ಇಲ್ಲುವ ಕಾರಣಕ್ಕಾಗಿ ಇದನ್ನು ಕೂಡ ಒಂದು ಊಹೆ ಅಂತ ತಿಳ್ಕೊಂಡು ಭಾವಿಸಿದ್ರೊಳಗಿನ ತಪ್ಪಿಲ್ಲ. ಆದರೆ ಇದು ಕೆಳವಡಿ ನಾಡಿನೊಳಗ ಒಂದು ಉಪವಿಭಾಗ ಆಗಿತ್ತು ಅನ್ನೋದು ಮಾತ್ರ ಖಚಿತವಾಗಿರ್ತಕ್ಕಂಥ ಮಾಹಿತಿ. ಇದ್ರ ಜೊತೆಗೆ ಇಲ್ಲಿಯೇ ಇನ್ನೊಂದು ಉಪವಿಭಾಗದ ಮಾಹಿತಿ ಸಿಗುತ್ತೆ, ಸಾಲಗುಂದಿ 70 ಅಂತ. ನೋಡಿ, ಆರಂಭದೊಳಗ ನಿಟ್ಟರವಿ 70ರ ಒಂದು ಹಳ್ಳಿಯಾಗಿದ್ದಂಥ ಸಾಲಗುಂದೆ ಮುಂದಿನ ಕಾಲಘಟ್ಟದಲ್ಲಿ ಅದೇ ಒಂದು ಸ್ವತಂತ್ರ ಉಪವಿಭಾಗವಾಗಿ ಮಾರ್ಪಾಟಾಗುತ್ತೆ. ಆಗ ನಿಟ್ಟರವಿ ಪ್ರತ್ಯೇಕವಾಗಿ, ಸಾಲಗುಂದೆ ಪ್ರತ್ಯೇಕವಾಗುತ್ತೆ. ಆಗ ಈ ಉಪವಿಭಾಗದಲ್ಲಿ ಅಂದ್ರೆ ಸಾಲಗುಂದೆ 70ರ ಉಪವಿಭಾಗದಲ್ಲಿ ಇವತ್ತಿನ ಸಾಲಗುಂದೆ, ಮುಕ್ಕುಂದೆ, ರೌಡುಕುಂದೆ ಮತ್ತು ಅದರ ಸುತ್ತಮುತ್ತಲಿರ್ತಕ್ಕಂಥ ಹಲವು ಹಳ್ಳಿಗಳು ಸೇರಿಕೊಂಡಿದ್ದವು ಅನ್ನುವಂಥ ಮಾಹಿತಿ ನಮಗೆ ಇದರಿಂದ ಸ್ಪಷ್ಟವಾಗುತ್ತೆ. ಒಟ್ಟಿನಲ್ಲಿ ನಮಗೆ ಕೆಳವಡಿ 300ರಲ್ಲಿ 3 ಉಪವಿಭಾಗಗಳ ಮಾಹಿತಿ ಸಿಗುತ್ತೆ. ಉದಿಯ ಪರವಿ 70, ಪರವರಿ 70, ನಿಟ್ಟರವಿ 70 ಮತ್ತು ಸಾಲಗುಂದಿ 70, 4 ಊರುಗಳ ಮಾಹಿತಿ ಸಿಗುತ್ತೆ. ಈ 70 ಊರುಗಳನ್ನು ಸೇರಿಸಿದರೆ 280 ಹಳ್ಳಿಗಳ ಮಾಹಿತಿ ಸಿಗುತ್ತೆ. ಹಾಗಾದ್ರೆ ಈ 300 ಹಳ್ಳಿಗಳಲ್ಲಿ ನಮಗೆ ಕೊರತೆಯಾದದ್ದು ಕೇವಲ 20 ಹಳ್ಳಿಗಳು ಮಾತ್ರ. ಬಹುಶಃ 20 ಹಳ್ಳಿಗಳ ಯಾವುದೋ ಒಂದು ಚಿಕ್ಕ ಉಪವಿಭಾಗ ಈ ಪ್ರದೇಶದೊಳಗಿರಬೇಕು. ಗಂಗಾವತಿ, ಸಿಂಧನೂರಿನ ಇನ್ನಿಷ್ಟು ಹೆಚ್ಚಿನ ಶಾಸನಗಳು ಲಭ್ಯವಾದರೆ ಅದನ್ನು ಕೂಡ ಸ್ಪಷ್ಟವಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಎಡದೊರೆ ನಾಡಿನ ಒಂದು ಮುಖ್ಯವಾಗಿರ್ತಕ್ಕಂಥ ಉಪವಿಭಾಗ, ಅದು ಮುದುಗುಂದೂರು 300 ಅಂತ. ರಾಯಚೂರು ತಾಲೂಕಿನ ಇಡಪನೂರು ಶಾಸನದಲ್ಲಿ ಈ ವಿಭಾಗದ ಉಲ್ಲೇಖ ಸಿಗುತ್ತೆ. ಇಲ್ಲಿಯ ಮುದುಗುಂದನೂರು ಯಾವುದು ಅನ್ನುವುದು ನನಗೂ ಬಹಳ ದಿವಸಗಳವರೆಗೆ ಒಂದು ಕುತೂಹಲ ಇತ್ತು. ರಾಯಚೂರಿಗೆ ಹತ್ತಿರದಲ್ಲಿಯೇ ಮಲಿಯಾಬಾದ್ ಅಂತ ತಿಳ್ಕೊಂಡೊಂದು ಊರಿದೆ. ಈ ಮಲಿಯಾಬಾದನ ಮೂಲ ರೂಪ ಮುದುಗುಂದೂರಾಗಿದೆ. ಅದು ಬಿಜಾಪುರ ಆದಿಲ್ಶಾಹಿಗಳ ಕಾಲದಲ್ಲಿ ಆ ಊರಿನ ಹೆಸರು ಬದಲಾವಣೆಯಾಗಿರುವ ಸಾಧ್ಯತೆ ಇದೆ. ಆ ಊರಿನ ಪಕ್ಕದಲ್ಲಿ ಮಲೆ ಅಂದ್ರೆ ಬೆಟ್ಟ ಇದೆ. ಆದರೆ ಇವತ್ತು ಆ ಊರನ್ನ ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ನಾವು ಬೆಟ್ಟದ ರೀತಿಯೊಳಗೆ ಅದನ್ನು ಉಚ್ಚಾರ ಮಾಡಂಗಿಲ್ಲ. ಅದನ್ನ ಉಚ್ಚಾರ ಮಾಡುವುದು ಮಲಿಯಾಬಾದ್ ಅಂತ. ಅದು ಮಲಿಯಾಬಾದೋ ಅಥವಾ ಮಲಿಯಾಬಾದೋ ಅನ್ನೋದು ಒಂದು ಗೊಂದಲ ಇದ್ರೂ ಕೂಡ ಆಬಾದ್ ಅನ್ನುವಂಥದ್ದೊಂದು ಪದ ಸೇರಿಕೊಂಡಿರುವುದರಿಂದ ಈ ಆಬಾದ್ ಎನ್ನುವಂಥದ್ದು ಹೈದರಾಬಾದು, ಹುಮನಾಬಾದು, ಸಿಕಂದ್ರಾಬಾದು ಇವೆಲ್ಲವುಗಳು ಹಲವು ರಾಜಮನೆತನಗಳು, ಏನು ಆದಿಲ್ಶಾಹಿಗಳು ಅಥವಾ ದಿಲ್ಜಿಯ ಅನೇಕ ಅರಸು ಮನೆತನದವರು ಈ ಭಾಗವನ್ನ ಆಳಿದಂಥ ಸಂದರ್ಭದಲ್ಲಿ ಆ ಊರಿನ ಮೂಲ ಹೆಸರನ್ನ ಮಾರ್ಪಡಿಸಿ ಇಟ್ಟಿರುವಂತ ಹೆಸರಾಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಪ್ರಾಚೀನ ಕಾಲದ ಮುದುಗುಂದೂರಿನ ಮೂಲ ಪಟ್ಟಣ ಅಂದ್ರೆ ಇವತ್ತಿನ ಮಲಿಯಾಬಾದ್. ಇತಿಹಾಸದ ಸಂಶೋಧಕರಿಗೆಲ್ಲ ಗೊತ್ತಿದೆ, ಮಲಿಯಾಬಾದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಸಾಂಸ್ಕೃತಿಕ ಐತಿಹಾಸಿಕ ಮಹತ್ವವುಳ್ಳಂಥ ಒಂದು ಊರು. ಆ ಊರಿನೊಳಗಿರುವಂಥ ಕೋಟೆ ಮೇಲ್ಭಾಗದಲ್ಲಿರ್ತಕ್ಕಂಥ ಹಲವಾರು ಶಾಸನಗಳು, ದುರ್ಗಮವಾಗಿರ್ತಕ್ಕಂಥ ಈ ಪ್ರದೇಶವನ್ನ ನೋಡಿದರೆ ನಮಗೆ ಆ ಊರು ಎಷ್ಟು ಮುಖ್ಯವಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇಂತಹ ಒಂದು ಊರು ಒಂದು ಉಪವಿಭಾಗದ ಮುಖ್ಯ ಸ್ಥಳ ಆಗಿತ್ತು ಅನ್ನೋದ್ರೊಳಗ ಯಾವ ಬಗೆಯಾಗಿರ್ತಕ್ಕಂಥ ಅನುಮಾನ ನಮಗೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಈ ಉಪವಿಭಾಗದ ಬಗ್ಗೆ. ಇದರ ಇತರ ಮಾಹಿತಿ ನಮಗೆ ಸಿಗೋದಿಲ್ಲ. ಈ ಮುದುಗುಂದೂರು 300 ಇಡಪನೂರು ಸೇರಿತ್ತು ಅನ್ನುವಂಥ ಮಾಹಿತಿ ಸಿಗುತ್ತೆ, ಮಲಿಯಾಬಾದ್ ಸೇರಿತ್ತು ಅನ್ನುವಂಥ ಮಾಹಿತಿ ಸಿಗುತ್ತೆ. ಬಹುಶಃ ರಾಯಚೂರಿಗೆ ಹೊಂದ್ಕೊಂಡಿರ್ತಕ್ಕಂಥ ಚಿಕ್ಕಸೂಗೂರು, ದೇವಸೂಗೂರು, ಆಮೇಲೆ ಯರಗೆರೆ ಇವೆಲ್ಲವುಗಳು ಬಹುಶಃ ಈ ಮುದುಗುಂದೂರು ಉಪವಿಭಾಗದೊಳಗೆ ಸೇರಿರ್ಬೇಕು. ಆದರೆ ಈ ಭಾಗದಲ್ಲಿ ಹೆಚ್ಚಿನ ಶಾಸನಗಳು ನಮಗೆ ಲಭ್ಯ ಇಲ್ಲದೆ ಇರುವುದರಿಂದ ಅವುಗಳನ್ನ ಅಥವಾ ಅವುಗಳ ಬಗ್ಗೆ
ಇದಮಿತ್ತಂ ಅಂತ ತಿಳ್ಕೊಂಡು ಖಚಿತವಾಗಿ ಹೇಳೋದು ಸ್ವಲ್ಪ ಕಷ್ಟದ ಕೆಲಸ. ಅದೇನಿರಲಿ, ಮುದುಗುಂದೂರು ಮುನ್ನೂರು ಎಡೆದೊರೆ ನಾಡಿನ ಉಪವಿಭಾಗ ಆಗಿತ್ತನ್ನುವುದು ಸತ್ಯವಾದಂಥ ಸಂಗತಿ. ಇನ್ನ ಮತ್ತೊಂದು ಎಡೆದೊರೆ ನಾಡಿನ ಉಪವಿಭಾಗ ಮೊರಟ ಮುನ್ನೂರು. ಈ ಮೊರಟ ನಾಡಿನ ಉಲ್ಲೇಖ ಆಂಧ್ರ ಪ್ರದೇಶದ ಹಲವು ಶಾಸನಗಳಲ್ಲಿ ನಮಗೆ ಸಿಗುತ್ತೆ. ಜೊತೆಗೆ ಮಾನ್ವಿ ತಾಲೂಕಿನ ಹಲವಾರು ಊರುಗಳಲ್ಲಿ, ಮಲ್ಲಟದ ಹಲವು ಶಾಸನಗಳಲ್ಲಿ ಈ ಮೊರಟ ಮುನ್ನೂರು ವಿಭಾಗದ ಮಾಹಿತಿಗಳು ಸಿಗುತ್ತೆ. ಈ ಮೊರಟ ಮುನ್ನೂರು ಇವತ್ತಿನ ಸಿರುವಾರ ತಾಲೂಕಿನಲ್ಲಿ ಬರತಕ್ಕಂಥ ಮಲ್ಲಟ ಗ್ರಾಮವಾಗಿದೆ. ಈ ಮಲ್ಲಟ ಗ್ರಾಮವು ಕೂಡ ಒಂದು ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಹಲವಾರು ದೇವಾಲಯಗಳಿವೆ, ಅನೇಕ ಶಾಸನಗಳು ದೊರೆತಿವೆ. ಅವುಗಳಲ್ಲಿ ಕೆಲವು ಪ್ರಕಟವಾಗಿದ್ದಾವೆ, ಇನ್ನೂ ಕೆಲವು ಪ್ರಕಟವಾಗುವಂತ ಹಂತಗಳಲ್ಲಿವೆ. ಇಷ್ಟು ಮಹತ್ವದಿಂದ ಕೂಡಿರ್ತಕ್ಕಂತಹ ಈ ಪ್ರದೇಶ ಸೇವಣರ ಆಳ್ವಿಕೆಯ ಕಾಲದಲ್ಲಿ ಬಹಳ ಮಹತ್ವದ ಒಂದು ಅದು ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಇಲ್ಲಿಯ ಶಾಸನಗಳ ಅಧ್ಯಯನದಿಂದ ನಮಗೆ ಸ್ಪಷ್ಟವಾಗುತ್ತೆ. ಆ ಕಾರಣಕ್ಕಾಗಿ ಈ ಮೊರಟ ಮುನ್ನೂರು ಮಹತ್ವದ ಒಂದು ಉಪವಿಭಾಗ ಅನ್ನೋದನ್ನ ನಾವು ಇಲ್ಲಿ ಬಹಳ ಗಟ್ಟಿಯಾಗಿ ಹೇಳಬೇಕಾಗಿದೆ. ಆದರೆ ದುರ್ದೈವದ ಸಂಗತಿ ಏನಂದ್ರೆ, ಈ 300 ಹಳ್ಳಿಗಳಲ್ಲಿ ಇರುವಂತ ಇತರ ಉಪವಿಭಾಗಗಳು ಯಾವುವು ಅನ್ನೋದು ನಮಗೆ ಶಾಸನಗಳಿಂದ ತಿಳಿಯೋದಿಲ್ಲ. ಆ ಕಾರಣಕ್ಕಾಗಿ ಮಾನವೀಯ ಇತರ ಶಾಸನಗಳನ್ನ, ರಾಯಚೂರು ತಾಲೂಕಿನ ಹಲವು ಶಾಸನಗಳನ್ನ ಇನ್ನಷ್ಟು ಶೋಧಕ್ಕೆ ಒಳಪಡಿಸಿದ್ರೆ, ಅಂದ್ರೆ ಹಳ್ಳಿಗಳಿಗೆ ನಾವು ಸಂಚರಿಸಿ ಶಾಸನಗಳನ್ನ ಸಂಗ್ರಹಿಸಿದ್ರೆ ಅದರ ಉಪವಿಭಾಗಗಳನ್ನ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನ ನಾವು ಗಮನಿಸಿಕೊಳ್ಬೇಕು. ಇದರ ನಂತರದಲ್ಲಿ ನಮಗೆ ಸಿಗುವಂತ ಮತ್ತೊಂದು ಉಪವಿಭಾಗ ಅಂತ ಕೇಳಿದ್ರೆ ಅದು ಮೊಸಳೆಕಲ್ಲು ಮುನ್ನೂರು. ಮೊಸಳೆಕಲ್ಲು ಮುನ್ನೂರು ಇವತ್ತಿನ ದೇವದುರ್ಗ ತಾಲೂಕಿನ ಮೊಸರುಕಲ್ಲಾಗಿದೆ. ಈ ಮೊಸರುಕಲ್ಲು ಹಿಂದೆ 300 ಹಳ್ಳಿಗಳ ಒಂದು ಉಪವಿಭಾಗ ಆಗಿತ್ತು. ಆದರೆ ಮೊಸಳೆಕಲ್ಲು ಉಪವಿಭಾಗದ ಮಾಹಿತಿ ಸಿಗುತ್ತೆ, ಅಲ್ಲಿ ಸೇರಿರತಕ್ಕಂಥ ಕೆಲವು ಊರುಗಳ ಮಾಹಿತಿ ಸಿಗುತ್ತೆ. ಇದ್ರ ಜೊತೆಗೆ ಒಂದು ಅದರೊಳಗಿರ್ತಕ್ಕಂಥ ಉಪವಿಭಾಗದ ಮಾಹಿತಿ ಕೂಡ ಸಿಗುತ್ತೆ. ನಾನು ಆಗಲೇ ಹಿಂದೆ ಒಂದು ಅಯ್ಯಣ್ಣವಾಡಿಯ ಸಂದರ್ಭದಲ್ಲಿ ಹೇಳಿದ್ದೆ, ಗೋರಿಕಲ್ಲು 12 ಅಂತ ತಕೊಂಡು. ಈ ಗೋರಿಕಲ್ಲು 12 ಕೆಲವು ಸಂದರ್ಭಗಳಲ್ಲಿ ಅಯ್ಯಣ್ಣವಾಡಿ ಉಪವಿಭಾಗವಾಗಿಯೂ ಕಾಣಿಸಿಕೊಳ್ಳುತ್ತೆ, ಕೆಲವು ಸಂದರ್ಭಗಳಲ್ಲಿ ಮೊಸಳೆಕಲ್ಲು 12 ಉಪವಿಭಾಗವಾಗಿಯೂ ಕಾಣಿಸಿಕೊಳ್ಳುತ್ತೆ. ನೋಡಿ, ಆಡಳಿತ ವಿಭಾಗಗಳಲ್ಲಿ ಹೇಗೆ ಹಿಂದಕ್ಕೆ ರಾಜ ಮಹಾರಾಜರು ಸ್ಥಾನಪಲ್ಲಟವನ್ನ ಮಾಡ್ತಾ ಇದ್ರು, ಇವತ್ತೇಗೆ ತಾಲೂಕು ಗಡಿಗಳನ್ನ, ಜಿಲ್ಲಾ ಗಡಿಗಳನ್ನ ಹೇಗೆ ಬೇರೆ ಬೇರೆ ಮಾಡ್ತಾ ಇದ್ದಾರೆಯೋ, ಅಥವಾ ಊರಿನ ಗಡಿಗಳನ್ನ ಬೇರೆ ಬೇರೆ ಮಾಡ್ತಾರೆಯೋ, ಹಾಗೆ ಹಿಂದಿನ ಕಾಲದಲ್ಲಿ ಕೂಡ ಹೀಗೆ ಬೇರೆ ಬೇರೆ ಮಾಡುತ್ತಿದ್ದಂತ ಉದಾಹರಣೆಗಳು ನಮಗೆ ಸಿಗ್ತವೆ. ಇದಕ್ಕೆ ಕಾರಣ ಏನು ಪ್ರಬಲವಾಗಿರ್ತಕ್ಕಂಥ ರಾಜರು ಆ ಚಿಕ್ಕ ಪ್ರದೇಶ ಮೇಲೆ ಆಕ್ರಮಣ ಮಾಡಿ ಅದನ್ನ ತನ್ನ ವಶಕ್ಕೆ ಪಡೆದುಕೊಂಡರೋ, ಅಥವಾ ಚಕ್ರವರ್ತಿಗಳೇ ತಮ್ಮ ಒಪ್ಪಿಗೆ ಮೂಲಕವಾಗಿ ಇದನ್ನ ಈ ಪ್ರದೇಶಕ್ಕೆ ಸೇರಿಸಿದರೆ ನಮಗೆ ಸ್ಪಷ್ಟ ಆಗುವುದಿಲ್ಲ. ಇದರಲ್ಲಿ ಯಾವುದು ಸತ್ಯ ಗೊತ್ತಿಲ್ಲ. ಆದರೆ ಸ್ಥಳಾಂತರವಾಗಿದ್ದು ಮಾತ್ರ ಸತ್ಯವಾಗುತ್ತೆ. ಕೆಲವು ಶಾಸ್ತ್ರಗಳಲ್ಲಿ ಅಯ್ಯಣವಾಡಿಯೊಳಗೆ ಉಪಯೋಗ ಆಗಿತ್ತು ಅಂತಕೊಂಡು ಹೇಳಿದ್ರೆ, ಮತ್ತೆ ಕೆಲವು ಶಾಸ್ತ್ರಗಳದು ಮೊಸಳೆಕಲ್ಲಿನ ಉಪವಿಭಾಗ ಆಗಿತ್ತು ಅನ್ನುವಂಥ ಮಾಹಿತಿಯನ್ನ ನಮಗೆ ಕೊಡ್ತಾ ಇದೆ. ಈ ಮೊಸಳೆಕಲ್ಲಿನಲ್ಲಿ ಸೇರಿರ್ತಕ್ಕಂಥ ಕೆಲವು ಊರುಗಳ ಮಾಹಿತಿ ಸಿಗುತ್ತೆ. ಉದಾಹರಣೆಗೆ ಭತ್ತ ಗ್ರಾಮ ಬಳ್ಳನಿಟ್ಟಿಗೆ ಅಂತ. ಈ ಬಳ್ಳನಿಟ್ಟಿಗೆ ಅನ್ನುವಂಥ ಗ್ರಾಮ ಇವತ್ತಿನ ಮಾನ್ವಿ ತಾಲೂಕಿನ ಬಲ್ಲಟಿಗೆ ಆಗಿದೆ. ಬಲ್ಲಟಿಗೆ ಬಹಳ ಮಹತ್ವದ ಗ್ರಾಮ. ಈ ಪ್ರದೇಶವನ್ನ ಚಾಲುಕ್ಯ 6ನೇ ವಿಕ್ರಮಾದಿತ್ಯನ ಕೆಲವು ರಾಣಿಯರು ಪ್ರದೇಶಗಳನ್ನು ಆಳ್ತಾ ಇದ್ರು. ಭತ್ತ ಗ್ರಾಮಗಳನ್ನು ಆಳ್ತಕ್ಕಂಥ ಮಾಹಿತಿ ನಮಗೆ ಸಿಗುತ್ತೆ ಶಾಸ್ತ್ರಗಳಲ್ಲಿ. ಅದರಲ್ಲಿ ಈ ಬಳ್ಳನಿಟ್ಟಿಗೆಯು ಕೂಡ ಒಂದು. ಈ ಬಲ್ಲಟಿಗೆಯಲ್ಲಿ ಹಲವು ದೇವಾಲಯಗಳಿವೆ, ಹಲವು ಶಾಸನಗಳು ಕೂಡ ದೊರೆತಿವೆ. ಅಂದ್ರೆ ಇವತ್ತಿನ ಮಾನ್ವಿ ತಾಲೂಕಿನ ಮೊರಟಕ್ಕೆ, ಏನು ಮಲ್ಲಟ ಅಂತ ಕೂಡ ಕರಿತೀವಿ, ಮಲ್ಲಟಕ್ಕೆ ಹತ್ತಿರದೊಳಗಿರ್ತಕ್ಕಂಥ ಈ ಊರು ಮೊಸಳೆಕಲ್ಲಿಗೆ ಸೇರಿತ್ತು. ಹಾಗಾಗಿ ಇಂಥ ಪ್ರದೇಶ ಬಹಳ ಮುಖ್ಯವಾಗಿರ್ತಕ್ಕಂಥ ಆ ಊರಾಗಿತ್ತು ಅನ್ನೋದನ್ನ ನಾವು ಗಮನಿಸ್ಕೊಳ್ಳಿ. ಇದ್ರ ಜೊತೆಗೆ ಈ ಬಳ್ಳಟಿಗೆಗೆ ಸಮೀಪದೊಳಗಿರ್ತಕ್ಕಂಥ ನುಗುಡೋಣಿ, ಆ ನುಗುಡೋಣಿಯ ಒಂದು ಶಾಸನ ಕ್ರಿಸ್ತಕ 1035 ಒಂದು ಶಾಸನ ಅದನ್ನ ಎಡದೊರೆನೇ 2000ಕ್ಕೆ ಸೇರಿಸಿಕೊಳ್ಳುತ್ತೆ. ಜೊತೆಗೆ ಅದು ಮೊಸಳೆಕಲ್ಲು 300 ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡುತ್ತೆ.
ನೋಡಿ, ಎಡೆದೊರೆ ನಾಡಿನೊಳಗೂ ಇತ್ತು, ಜೊತೆಗೆ ಅದು ಮೊಸಳೆಕಲ್ಲು 300 ಇತ್ತು ನುಗುಡೋಣಿ ಅಂತ ತಿಳ್ಕೊಂಡು ಈ ಶಾಸನ ನಮಗೆ ಹೇಳುತ್ತೆ. ಇದರಿಂದ ಬಲ್ಲಟಿ, ನುಗುಡೋಣಿ, ಅದಕ್ಕೆ ಸುತ್ತಮುತ್ತ ಇರತಕ್ಕಂಥ ಹಲವು ಹಳ್ಳಿಗಳ ಜೊತೆಗೆ ಗೋರಿಕಲ್ಲು 12 ಕೂಡ ಈ ಮೊಸಳೆಕಲ್ಲು 300 ಸೇರಿತ್ತು ಅನ್ನುವಂಥ ಮಾಹಿತಿ ಸಿಗುತ್ತೆ. ಇತರ ಮಾಹಿತಿಗಳು ನಮಗೆ ಇದರಿಂದ ಸಿಗೋದಿಲ್ಲ. ಅಂದ್ರೆ ಈ ಮೊಸಳೆಕಲ್ಲಿನೊಳಗ 12 ಹಳ್ಳಿಗಳ ಮಾಹಿತಿ ಸಿಗುತ್ತೆ, ಉಳಿದಿರತಕ್ಕಂಥ ಹಳ್ಳಿಗಳ ಯಾವ ಮಾಹಿತಿಗಳು ಕೂಡ ಸಿಗೋದು. ಯಾಕಂದ್ರೆ ದೇವದುರ್ಗ ತಾಲೂಕಿನೊಳಗ ನಮಗೆ ಶಾಸನಗಳು ಲಭ್ಯವಾಗಿರುವಂಥದ್ದು ತೀರಾ ಕ್ವಚಿತ, ಬಹಳ ಕಡಿಮೆ ಸಂಖ್ಯೆಯೊಳಗೆ ಸಿಕ್ಕಿದಾವೆ. ಹಾಗಾಗಿ ಹೆಚ್ಚಿನ ಮಾಹಿತಿಗಳು ನಮಗೆ ಲಭ್ಯ ಆಗೋದಿಲ್ಲ. ಬಹುಶಃ ಇನ್ನಷ್ಟು ಕ್ಷೇತ್ರ ಕಾರ್ಯವನ್ನು ಮಾಡಿದ್ರೆ, ಇನ್ನಷ್ಟು ಶಾಸನಗಳು ನಮಗೆ ಲಭ್ಯವಾದರೆ ನಿರ್ದಿಷ್ಟವಾಗಿ ಅದರೊಳಗಿರ್ತಕ್ಕಂಥ ಇತರ ಉಪವಿಭಾಗಗಳ ಮಾಹಿತಿ ಆ ಶಾಸನಗಳಲ್ಲಿ ಸಿಗಬಹುದು. ಅಂಥದ್ದೊಂದು ಪ್ರಯತ್ನಕ್ಕೆ ಶಾಸನ ತಜ್ಞರು ಮುಂದಾಗಬೇಕಾಗಿದೆ ಎನ್ನುವಂಥ ಒಂದು ಆಶಾಭಾವನೆಯನ್ನ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಇದಿಷ್ಟು ಇವತ್ತಿನ ನನ್ನ ಉಪನ್ಯಾಸದ ಒಂದು ಸಾರ. ಅಂದ್ರೆ ಎಡೆದರೆ ನಾಡಿನ ಪದನಿಷ್ಪತ್ತಿ, ಎಡೆದರೆ ನಾಡಿನೊಳಗ ಇರ್ತಕ್ಕಂಥ ಉಪವಿಭಾಗಗಳ ಒಟ್ಟು ಸಂಖ್ಯೆ, ಅದು ಆರಂಭದೊಳಗ 1000 ಹಳ್ಳಿಗಳಿಂದ ಕೂಡಿತ್ತು. ನಂತರದೊಳಗೆ ಅದು 2000 ಹಳ್ಳಿಗಳಿಗೆ ವಿಸ್ತಾರವಾಯಿತು. ಈ 2000 ಹಳ್ಳಿಗಳಲ್ಲಿ ಸೇರತಕ್ಕಂಥ ಒಟ್ಟು ವಿಭಾಗಗಳ ಸಂಖ್ಯೆಯು ಕೂಡ 2000 ಹಳ್ಳಿಗಳ ಸಂಖ್ಯೆ ನಮಗೆ ಸಿಗುತ್ತೆ ಅನ್ನುವಂಥ ಮಾಹಿತಿ ಉಪವಿಭಾಗಗಳಲ್ಲಿ ಸೇರತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಸೇರಿಸಿದರೆ ನಮಗೆ ಸ್ಪಷ್ಟವಾಗುತ್ತೆ. ಈ ಸಂಖ್ಯೆಗಳನ್ನ ನೋಡಿದರೆ, ಅಂದ್ರೆ ಪ್ರಾಚೀನ ಕಾಲದ ಕಲ್ಯಾಣಿ ಚಾಲುಕ್ಯರ ಈ ಶಾಸನಗಳು ಕೊಡ್ತಕ್ಕಂಥ ಸಂಖ್ಯೆಗಳನ್ನ ನೋಡಿ ನಾವು ಕಲಿಬೇಕಾಗಿರ್ತಕ್ಕ ಒಂದು ಪಾಠ ಇದೆ. ಅಂದ್ರೆ ಇತಿಹಾಸ ನಮ್ಗೆ ಏನು ಪಾಠ ಕಲಿಸುತ್ತೆ ಅಂದ್ರೆ, ಒಂದು ತಾಲೂಕನ್ನ, ಒಂದು ಹೋಬಳಿ ಪ್ರದೇಶವನ್ನ ಅಥವಾ ಒಂದು ಜಿಲ್ಲಾ ಕೇಂದ್ರವನ್ನ ಸಂಖ್ಯೆಯ ಮೂಲಕವಾಗಿ ಗುರುತಿಸಿದರೆ ಆ ತಾಲೂಕು, ಹೋಬಳಿ, ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳಿದ್ವು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದು ಇವತ್ತು ನಮಗಂತ ಮಾಹಿತಿ ಇಲ್ಲ. ಈ ರಾಯಚೂರು ಜಿಲ್ಲೆಯೊಳಗೆ ಎಷ್ಟು ಹಳ್ಳಿಗಳಿದ್ವು, ಲಿಂಗಸೂರು ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳಿವೆ, ಮಾನವ ತಾಲೂಕಿನೊಳಗೆ ಎಷ್ಟು ಹಳ್ಳಿಗಳಿವೆ ಅಂತ ತಿಳ್ಕೊಂಡು ನಾವು ಮತ್ತೆ ಕಂದಾಯ ಇಲಾಖೆಗೆ ಹೋಗ್ಬೇಕಾಗತ್ತೆ. ಕಂದಾಯ ಇಲಾಖೆ ಮಾಹಿತಿಯನ್ನು ಆಧರಿಸಿಕೊಂಡೇ ನಾವು ಅದರ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಡ್ಬೇಕಾಗತ್ತೆ. ಆದ್ರೆ ಮಾನವಿ ತಾಲೂಕಿನ ಹೆಸರಿನ ಮುಂದೆ ಆ ತಾಲೂಕಿನೊಳಗೆ ಎಷ್ಟು ಹಳ್ಳಿಗಳಿದ್ವು ಅಂತ ತಿಳ್ಕೊಂಡು ನಾವು ಬರೆದು ಬಿಟ್ರೆ, ಮಾನವಿ ತಾಲೂಕು ಇಷ್ಟು, ರಾಯಚೂರು ಜಿಲ್ಲೆ ಇಷ್ಟು ಅನ್ನುವಂಥ ಸಂಖ್ಯೆಯನ್ನೇ ಬರೆದು ಬಿಟ್ರೆ ಆ ಹಳ್ಳಿಗಳು ಎಷ್ಟಿದ್ವು ಅನ್ನುವಂಥ ಒಂದು ಖಚಿತ ಮಾಹಿತಿ ಸಿಗುತ್ತೆ. ಬಹುಶಃ ಪ್ರಾಚೀನ ಕಾಲದ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವಿಭಾಗಗಳನ್ನ ನಾವು ಈ ಅರ್ಥದೊಳಗೆ ಬಳಸಬೇಕಂದ್ರೆ, ಇತಿಹಾಸದಿಂದ ನಾವು ಏನು ಪಾಠ ಕಲಿಬೇಕಾಗಿದೆ ಅಂದ್ರೆ, ಸಂಖ್ಯೆಯನ್ನ ಸೂಚಿಸುವುದರಿಂದ ಕೆಲವು ಸಲ ಹೆಚ್ಚಾಗ್ಬೋದು. ರಾಯಚೂರು ಜಿಲ್ಲೆಯೊಳಗ ಹೆಚ್ಚಿನ ಹಳ್ಳಿಗಳಾಗ್ಬೋದು ಮುಂದಿನ ಹಂತಗಳಲ್ಲಿ, ಅಥವಾ ಕಡಿಮೆ ಹಳ್ಳಿಗಳಾಗ್ಬೋದು. ಒಂದು ತಾಲೂಕುಗಳಲ್ಲಿ ಕಡಿಮೆ ಹಳ್ಳಿಗಳಾಗ್ಬೋದು, ಅಥವಾ ಹೋಬಳಿ ತಾಲೂಕುಗಳ ಸಂಖ್ಯೆ ಹೆಚ್ಚಾಗ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ಆ ತಾಲೂಕು, ಹೋಬಳಿ, ಜಿಲ್ಲೆಗಳಲ್ಲಿ ಎಷ್ಟು ಹಳ್ಳಿಗಳಿದ್ವು ಅಂತ ತಿಳ್ಕೊಂಡು ಆ ಊರಿನ ಹೆಸರಿನ ಮುಂದೆನೆ ಸೂಚಿಸಿಬಿಟ್ರೆ ಓದುಗರಿಗೆ, ಅಧ್ಯಯನಕಾರರಿಗೆ ಅಥವಾ ಬೇರೆ ಬೇರೆಯ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥವರಿಗೆ ಬಹಳಷ್ಟು ಅನುಕೂಲವಾಗುತ್ತೆ ಅನ್ನುವಂಥದ್ದು ಶಾಸನದ ಅಥವಾ ಇತಿಹಾಸದಿಂದ ನಮಗೆ ಪಾಠ ಕಲಿಬೇಕಾಗುತ್ತೆ. ಅಂತ ಪಾಠ ಇಂಥ ಶಾಸ್ತ್ರಗಳ ಮೂಲಕವಾಗಿ ನಾವು ಲಭ್ಯವಾಗುತ್ತೆ. ಅದನ್ನು ನಮಗೆ ಎಡೆದರೆ ನಾಡಿನ ಶಾಸ್ತ್ರಗಳು ಅಥವಾ ಕರ್ನಾಟಕದ ಇತರ ವಿಭಾಗಗಳಿಂದ ಸಿಗ್ತಕ್ಕಂಥ ಮಾಹಿತಿಯಿಂದಲೂ ಕೂಡ ನಮಗೆ ಸಿಗುತ್ತೆ ಅನ್ನುವಂಥ ಮಾತನ್ನ ಇವತ್ತು ಹಂಚಿಕೊಳ್ತಾ ಇಂಥದ್ದೊಂದು ಉಪನ್ಯಾಸಕ್ಕೆ ನಾನು ಈ ಸಂದರ್ಭಕ್ಕೆ ವಿರಾಮವನ್ನು ಕೊಡ್ತೀನಿ. ಮತ್ತೆ ನಾಳಿನ ಸಂಚಿಕೆ ಅದು ಮುಂದುವರಿಯುತ್ತೆ.